ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರದರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭಾರದ್ವಾಜನ ಒಂದು ಪ್ರಶ್ನೆ ಬಹಳ ಆಸಕ್ತಿಕರವಾದದ್ದು. ಭಾರದ್ವಾಜ ಕೇಳ್ತಾನೆ, ಅಸ್ಮಾಲ್ ಲೋಕಾತ್ ಪರೋ ಲೋಕಃ ಶ್ರೂಯತೆ ನೋಪಲಭ್ಯತೆ ತಮಹಂ ಜ್ಞಾತುಮಿಚ್ಛಾಮಿ ತದ್ಭವಾನ್ ವಕ್ತುಮರ್ಹತಿ. ಅಸ್ಮಾಲ್ ಲೋಕಾತ್ ಪರೋ ಲೋಕಃ ಶ್ರೂಯತೆ, ಈ ಲೋಕದಿಂದ ಬೇರೆಯಾದ ಒಂದು ಲೋಕ ಇದೆ ಅಂತ ಕೇಳ್ತೇವೆ, ನೋಡ್ಲಿಕ್ಕಾಗಲ್ಲ. ಆ ತರಹದ ಲೋಕವನ್ನ ನಾನು ತಿಳಿಯಬೇಕು ಅಂತ ಬಯಸ್ತೇನೆ, ದಯವಿಟ್ಟು ಹೇಳಿ ಅಂದ. ದಯವಿಟ್ಟು ಹೇಳಿ ಅಂದ. ಇದು ಬಹಳ ಪ್ರಧಾನವಾದದ್ದು. ವಚನಗಳಲ್ಲಿ ಉಂಟು, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೆ ಬೇರೆ ಏನೂ ಇಲ್ಲ ಅಂತ ಎಂಥದ್ದು ಹೇಳ್ತಾರೆ, ಅದೊಂದು ಹಾಡು. ವಸ್ತುತಃ ಕಪಿಲ ಋಷಿಗಳು ಕೂಡ ಹೇಳ್ತಾರೆ, ಯಹೈವ ನರಕ ಸ್ವರ್ಗ ಅಂತ. ಇಲ್ಲಿಯೇ ಸ್ವರ್ಗ ಇದೆ, ಇಲ್ಲಿಯೇ ನರಕ ಇದೆ ಅಂತ. ಅದರ ಅಭಿಪ್ರಾಯ ಏನು ಅಂದ್ರೆ, ನರಕಕ್ಕೆ ಸಾಧನೆ ಮಾಡಿಕೊಳ್ಳೋದು ಇದೇ ಲೋಕದಲ್ಲಿ, ಸ್ವರ್ಗ ಸಾಧನೆಯೂ ಇದೇ ಲೋಕದಲ್ಲಿ ಅಂತ ಅಷ್ಟೇ ಅರ್ಥವೇ ವಿನಃ ಇದೇ ನರಕ ಇದೇ ಸ್ವರ್ಗ ಅಂತ ಹೇಳಿ ಎಲ್ಲಿಯೂ ಇಲ್ಲ. ಯಾಕೆ ಅಂದ್ರೆ ನಾವು ಇಲ್ಲಿ ನರಕವನ್ನ ಕಂಡಿಲ್ಲ. ಯಾಕೆಂದ್ರೆ ಎಷ್ಟೇ ಕಷ್ಟದಲ್ಲಿರುವ ಮನುಷ್ಯನಿಗೂ ಸುಖ ಅನ್ನೋದೊಂದಿರುತ್ತೆ. ನರಕದಿಂದ ಪಾರಾಗಲಿಕ್ಕಾಗಲ್ಲ, ಇಲ್ಲಿಂದ ಪಾರಾಗಬಹುದು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ. ವಾಸ್ತವವನ್ನು ಎದುರಿಸಲಾರದೆ ತಾನು ಅಂದ್ಕೊಂಡ ಹಾಗೆ ಜಗತ್ತು ಇಲ್ಲ ಅನ್ನೋದನ್ನ ಎದುರಿಸಲಿಕ್ಕಾಗದೆ ಪಾರಾಗಬಹುದು, ಅಲ್ಲಿಂದ ಪಾರಾಗಲ್ಲ. ನೀನು ಎಷ್ಟು ಪಾಪ ಮಾಡಿರ್ತೀಯೋ ಅಷ್ಟು ದುಃಖವನ್ನು ಅನುಭವಿಸಿಯೇ ಬರಬೇಕು, ಅಲ್ಲಿ ಪಾರಾಗಲಿಕ್ಕೆ ಆಗಲ್ಲ. ಹೀಗಾಗಿ ಯಹೈವ ನರಕ ಸ್ವರ್ಗ ಅನ್ನುವ ಮಾತಿಗೆ ಸ್ವರ್ಗ ಸಾಧನವೂ ಇದೆ ಲೋಕ, ನರಕ ಸಾಧನವೂ ಇದೆ ಲೋಕ ಅಂತ ಅರ್ಥ, ಬೇರೆ ಅಲ್ಲ. ಅವನು ಹೇಳ್ತಾನೆ, ಕೇಳ್ತಾ ಇದ್ದೀವಿ ಸಿಗ್ತಾ ಇಲ್ಲ ಅಂತಾನೆ. ಕೇಳ್ತಾ ಇದ್ದೀವಿ ಸಿಗ್ತಾ ಇಲ್ಲ, ದಯವಿಟ್ಟು ಹೇಳು. ಇದು ಪುಣ್ಯ ಕ್ಷೇಮ್ಯಶ್ಚ ಕಾಮ್ಯಶ್ಚ ತಮಹಂ ಜ್ಞಾತುಮಿಚ್ಛಾಮಿ ತದ್ಭವಾನ್ ವಕ್ತುಮರ್ಹತಿ. ದಯವಿಟ್ಟು ನನಗೆ ಹೇಳಬೇಕು, ನೀವು ಹೇಳಿ. ನಾವು ಯಾರನ್ನಾದ್ರೂ ಕೇಳಿದೀವ ಹೀಗೆ? ಕೇಳಲಿಗೆ ಯೋಗ್ಯರಾದವರು ಯಾರಾದರೂ ಸಿಕ್ಕಿದಾರಾ? ಇದೆಲ್ಲ ಯೋಚನೆ ಮಾಡಬೇಕು. ಸಿಕ್ಕಿದ್ದಾರೆ ಅಂತ ಖಾತ್ರಿ ಆದ್ಮೇಲೆ ಅವನು ಕೇಳೋದು, ತೋರಿಸಿ ಅದನ್ನ ಅಂತ. ಈ ಸೂಕ್ಷ್ಮಗಳು ನಾಸ್ತಿಕರು ಅಂತ ತಮ್ಮನ್ನು ಅಂದುಕೊಂಡವರಿಗೆ, ಕ್ಲೇಮ್ ಮಾಡಿಕೊಂಡವರಿಗೆ ಅರ್ಥವಾಗದ ಮಾತುಗಳು. ಅವರಿಗೆ ಒಂದು ಸಂಗತಿಯನ್ನು ನಾನು ಹೇಳಬೇಕು. ನೋಡಪ್ಪ, ಒಂದು ಕೊಲೆಗೆ ಒಂದು ಮರಣದಂಡನೆ,
1000 ಕೊಲೆಗೂ ಒಂದೇ ಮರಣದಂಡನೆ. ಪ್ರಕೃತಿಯಲ್ಲಿಯೇ ಈ ಅಸಮತೋಲನ ಇದೆಯಲ್ಲ, ಇದನ್ನ ಯಾವತ್ತಾದರೂ ಸರಿ ಮಾಡಿದ್ದೀರಾ? ದಯವಿಟ್ಟು ಸರಿ ಮಾಡಿ, ಪ್ರೋಗ್ರಾಮಿಂಗ್ ಒಂದು ಬರೀರಿ. ನೇಚರಲ್ಲಿ, ಪ್ರಕೃತಿಯಲ್ಲಿ ಇನ್ಸರ್ಟ್ ಆಗುವ ಹಾಗೆ ಒಂದು ಪ್ರೋಗ್ರಾಮಿಂಗ್ ಮಾಡಿ ನೋಡುವ. 5000 ಕೊಲೆಗಳನ್ನು ಮಾಡಿದವನು ಮರಣದ ನೋವನ್ನು ಅನುಭವಿಸಿ ಮತ್ತೆ ಹುಟ್ಟಿ ಅಥವಾ ಮತ್ತೆ ಬದುಕಿ ಮತ್ತೆ ನೋವನ್ನು ಅನುಭವಿಸಬೇಕು. ಆ ತರಹ ಮಾಡ್ಲಿಕ್ಕೆ ಆಗ್ತದ? ಮಾಡಿ, ಪ್ರಯತ್ನ ಆದರೂ ಪಡ್ರಿ. ತನ್ಮೂಲಕ ಪ್ರಕೃತಿಯಲ್ಲಿರುವ ದೊಡ್ಡ ದೋಷವನ್ನು ಪರಿಹರಿಸಿ. ಆಗತ್ತಾ? ಇದಕ್ಕೇನು ಉತ್ತರ ಅವರದು? ಅದರಿಂದಾಗಿ ಪರಲೋಕದ ಬಗ್ಗೆ ಪ್ರಶ್ನೆ ಕೇಳುವಾಗ ಒಂದು ವಿನಯ ಇರಬೇಕಾಗತ್ತೆ. ಪರಲೋಕದ ಬಗ್ಗೆ ಪ್ರಶ್ನೆ ಕೇಳಬೇಕಾದ್ರೆ ಎದುರುಗಡೆ ಇರುವ ವ್ಯಕ್ತಿಗಳು ಹೇಗಿದ್ದಾರೆ, ಅವರಿಗೆ ಸಾಮರ್ಥ್ಯ ಇದೆಯಾ ಇಲ್ವಾ, ಅದನ್ನೆಲ್ಲ ನೋಡಬೇಕಾಗತ್ತೆ. ಸುಮ್ಮನೆ ಯಾರಿಗೋ ಪ್ರಶ್ನೆ ಕೇಳಿದ್ರೆ ಏನು ಪ್ರಯೋಜನ? ಉತ್ತರ ಸಿಗಬೇಕು ಅಂತ ಪ್ರಶ್ನೆ ಕೇಳೋದು ಒಂದು ರೀತಿ, ಉತ್ತರ ಸಿಗಬಾರದು ಅಂತ ಪ್ರಶ್ನೆ ಕೇಳೋದು ಇನ್ನೊಂದು ರೀತಿ. ಉತ್ತರ ಸಿಗಬಾರದು ಅಂತ ಪ್ರಶ್ನೆ ಕೇಳಿದ್ರೆ ಯಾರ್ಯಾರನೋ ಹೋಗಿ ಕೇಳ್ತಾರೆ. ಈ ಜ್ಯೋತಿಷ್ಕರು ಟಿವಿಯಲ್ಲಿ ಮೋರೆ ತೋರಿಸ್ತಾ ಇರ್ತಾರಲ್ಲ, ಅವುಗಳಿಗೆ ಎದೆ ಸೆಳೆದ್ರೆ 2 ಅಕ್ಷರ ಇರಲ್ಲ. ಅವ್ರಿಗೇನು ಕೇವಲ ಮದುವೆ ಆಯ್ತಾ ಆಗ್ಲಿಲ್ವಾ, ವಿದೇಶಕ್ಕೆ ಹೋಗ್ಲಿಕ್ಕಾಗತ್ತಾ ಆಗಲ್ವಾ, ಆ ಯೋಗಗಳನ್ನು ನೋಡ್ತಾರೆ ವಿನಃ ಗಂಭೀರವಾಗಿ ಅಧ್ಯಾತ್ಮವನ್ನು ಅಧ್ಯಯನ ಮಾಡುವವರೇ ಅವರು. ಭಾರತೀಯ ಸಂಸ್ಕೃತಿಯ ಬಗ್ಗೆ ಕ್ಲಾರಿಟಿ ಇರುವವರೇ ಎಂಥದೂ ಅಲ್ಲ. ಆದರೆ ಇವುಗಳೆಲ್ಲ ಅಂಥವ್ರನ್ನೇ ಹಿಡ್ಕೊಂಡು ಪ್ರಶ್ನೆ ಮಾಡ್ತಾರೆ. ಏನು ಉತ್ತರ ಸಿಗತ್ತೆ? ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ಕೇಳಿದ್ರೆ ಅವರು ಬರೀ ಇಂಥದ್ದೇ ಹೇಳ್ತಾ ಕೂತಿರ್ತಾರೆ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಉತ್ತರ ದಿಕ್ಕಿಗೆ ಕಪಾಟಿ ಇಡಬೇಡಿ ಎಂತಂತದ ಹೇಳ್ತಾರೆ. ಅಲ್ಲ, ಆ ಥರದ್ದು ಅವ್ರೇನು ಹೇಳಿದಾರೆ ಗೊತ್ತಿಲ್ಲ, ಬರೀ ಇಂಥದ್ದೇ ಹೇಳೋದು. ಹಾಗಲ್ಲ, ಯಾರ ಹತ್ರ ಕೇಳಬೇಕು? ಭೃಗು ಅಂತವ್ರ ಹತ್ರ ಕೇಳಬೇಕು. ಮತ್ತೆ ನಮಗೆ ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನು ನೋಡ್ಕೊಂಡು ಹೋಗ್ತಾ ಇರಬೇಕು. ನಮಗೆ ತಿಳಿಯುವ ಸಂದರ್ಭ ಬಂದಾಗ ಅಂತ ಗುರುಗಳು ಬರ್ತಾರೆ. ಆ ತಿಳಿಲಿಕ್ಕೆ ನಮಗೆ ಯೋಗ್ಯತೆ ಇದೆಯಾ ಇಲ್ವಾ ನಮಗೇನು ಗೊತ್ತು? ನಾವಂತೂ ಅಧ್ಯಯನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬಾರದು. ಇರಲಿ, ಅಂತಹ ಗುರು ಸಿಕ್ಕಿದ್ರು ಭಾರದ್ವಾಜನಿಗೆ. ಕೇಳ್ದ, ಅದಕ್ಕೆ ಭೃಗು ಹೇಳಿದ್ರು, ಉತ್ತರೇ ಹಿಮವತ್ ಪಾರ್ಶ್ವೇ ಪುಣ್ಯೇ ಸರ್ವಗುಣಾನ್ವಿತೆ ಪುಣ್ಯ ಕ್ಷೇಮ್ಯಶ್ಚ ಕಾಮ್ಯಶ್ಚ ಸಪರೋ ಲೋಕ ಉಚ್ಯತೆ. ನೋಡಪ್ಪ, ಉತ್ತರೇ ಹಿಮವತ್ ಪಾರ್ಶ್ವೇ, ಹಿಮವತ್ ಪಾರ್ಶ್ವದ ಆಚೆ ಕಡೆ ಒಂದು ಲೋಕ ಇದೆ. ಪುಣ್ಯ ಪವಿತ್ರವಾಗಿದೆ, ಕ್ಷೇಮ್ಯ ಆನಂದ ಉಳಿಯುತ್ತೆ, ಕಾಮ್ಯ ನಾವೆಲ್ಲರೂ ಬಯಸಬಹುದಾದ ಒಂದು ಲೋಕ ಇದೆ. ಆದರೆ ಹಿಮವತ್ ಪರ್ವತದ ಉತ್ತರಕ್ಕೆ ಹೋಗ್ಲಿಕ್ಕಾಗಲ್ಲ. ಎಷ್ಟು ದೂರ ಹೋಗಬಹುದು ನಾವು? ನಮ್ಮ ಈ ಜಿಯೋಗ್ರಫಿಯ ಜ್ಞಾನ ಬಹಳ ಸೀಮಿತ, ಬಹಳ ಸೀಮಿತ ಅಂದ್ರೆ ಬಹಳ ಸೀಮಿತ. ನಮಗೆ ಹಿಮವತ್ ಪರ್ವತವನ್ನೇ ಪೂರ್ತಿ ನೋಡ್ಲಿಕ್ಕಾಗಿಲ್ಲ. ನಮಗೆ ಕಾಣುವ ಕಣ್ಣಿರಬೇಕು, ಅಟ್ಲೀಸ್ಟ್ ನನಗೆ ಇಷ್ಟು ಅಜ್ಞಾನ ಇದೆ ಅಂತನಾದ್ರೂ ಗೊತ್ತಿರಬೇಕು. ಅದ್ಯಾವುದೂ ಇಲ್ಲದೆ ಅಹಂಕಾರದಿಂದ ಮುಂದುವರೆದ್ರೆ ಹೆಂಗ್ ಕಾಣುತ್ತೆ? ಈ 3D ಫಿಲ್ಮ್ ಇದ್ದ ಹಾಗೆ. ಕನ್ನಡಕ ಹಾಕೊಳ್ಳದೆ ನೋಡಿದ್ರೆ ಏನ್ ಕಾಣುತ್ತೆ? ಅದಕ್ಕೆ ಕನ್ನಡಕ ಹಾಕೊಳ್ಬೇಕಾಗತ್ತೆ. ಓ, ನೀವು ಆ ಕನ್ನಡಕ ಹಾಕೊಂಡಿದ್ರ ಖಂಡಿತ, ಅದರಿಂದಾಗ ಆ ವಸ್ತು ಇಲ್ಲ ಅಂದ್ರೆ ಏನು ಹೇಳೋದು ನಾನು? ಅದರಿಂದ ಪುಣ್ಯ ಕ್ಷೇಮ್ಯಶ್ಚ ಕಾಮ್ಯಶ್ಚ ಸಪರೋ ಲೋಕ ಉಚ್ಯತೆ. ಅಲ್ಲಿಗೆ ಹೋಗಬೇಕಾದ್ರೆ ಅರ್ಹತೆಗಳಿದೆ ಅಂತ. ಯಾಕೆಂದ್ರೆ ಈ ಗ್ರೀಕ್ ತತ್ವಶಾಸ್ತ್ರಜ್ಞರ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲ ಆದರ್ಶದಿಂದ ಕೂಡಿರುವಂತಹ ಒಂದು ರಾಜ್ಯವನ್ನ ಉಟೋಪಿಯಾ ಅಂತ ಕರೀತಾರೆ. ದಟ್ಸ್ ಕಾಲ್ಡ್ ಉಟೋಪಿಯಾ. ಉಟೋಪಿಯಾ ಅಂದ್ರೆ ಅದು ಇಲ್ಲ,
ಇದ್ರೆ ಹೀಗಿರಬೇಕು ಅಂತನ್ನುವ ಆದರ್ಶದ ಕಲ್ಪನೆ. ಅಂದ್ರೆ ವಾಸ್ತವ ಆದರ್ಶ ಅಲ್ಲ. ಇಮ್ಯಾಜಿನರಿ ಐಡಿಯಲ್ ಸ್ಟೇಟ್ ಈಸ್ ಕಾಲ್ಡ್ ಆಸ್ ಉಟೋಪಿಯಾ. ಆದರ್ಶ ರಾಜ್ಯ ಅಂತ ಪ್ಲೇಟೋನ ರಿಪಬ್ಲಿಕ್ನಲ್ಲಿ ಪ್ರಧಾನವಾಗಿ ಉಟೋಪಿಯಾ ಇದೆ. ಆ ತರಹ ಅಲ್ಲ. ನಾವು ಎಷ್ಟೇ ಪುಣ್ಯವಂತರಾದರೂ ಉಟೋಪಿಯಾ ನೋಡ್ಲಿಕ್ಕಾಗಲ್ಲ. ನಮಗೆ ಏನು ಅರ್ಹತೆ ಬೇಕು ಉಟೋಪಿಯಾ ನೋಡ್ಲಿಕ್ಕೆ? ನಿಮ್ಮ ಮನಸ್ಸು ಶುದ್ಧ ಆಗ್ಬೇಕಷ್ಟೆ. ಜಗತ್ತಿನ ಎಲ್ಲರ ಮನಸ್ಸು ಶುದ್ಧ ಆದರೆ ಉಟೋಪಿಯಾ ಈಸ್ ವಿಸಿಬಲ್. ಉಟೋಪಿಯಾ ವಿಲ್ ಬಿ ವಿಸಿಬಲ್. ಎಲ್ಲರ ಮನಸ್ಸು ಶುದ್ಧ ಆಗತ್ತಾ? ಆಗಲ್ಲ. ಆದರೆ ನೀನು ಶುದ್ಧ ಆದರೆ ಒಂದು ಲೋಕ ಕಾಣಬಹುದಲ್ಲ, ಅದೇ ಪರಲೋಕ ನಮ್ಮಲ್ಲಿ. ನೋಡಿ, ಎರಡು ವ್ಯತ್ಯಾಸ ಇದೆ. ಸೊ ಇಟ್ ಈಸ್ ನಾಟ್ ಲೈಕ್ ಉಟೋಪಿಯಾ. ಭೃಗು ಶಾಂತಿ ಪರ್ವದಲ್ಲಿ ಹೇಳುವ ಪರಲೋಕ ಇಟ್ ಈಸ್ ನಾಟ್ ಲೈಕ್ ಉಟೋಪಿಯಾ. ಮತ್ತೆ ತತ್ರ ಯಪಾಪಕರ್ಮಾಣಃ ಶುಚಯಃ ಅತ್ಯಂತ ನಿರ್ಮಲಾಃ ಲೋಭಮೋಹ ಪರಿತ್ಯಕ್ತಾಃ ಮಾನವಾಃ ನಿರುಪದ್ರವಾಃ ನ ಹ್ಯಪಾಪ ತತ್ರ ಹಿ ಅಪಾಪಕರ್ಮಾಣಃ. ಪಾಪಕರ್ಮವಿರದವರು, ಮಾತು ಮನಸ್ಸು ದೇಹಗಳಲ್ಲಿ ಶುಚಿಯಾದವರು, ಅತ್ಯಂತ ನಿರ್ಮಲರು, ಲೋಭ ಮೋಹಗಳಿರದವರು, ಬೇರೆಯವರಿಗೆ ಉಪದ್ರವ ಕೊಡದ ಮಾನವರು ಆ ಲೋಕಗಳನ್ನು ಸೇರುತ್ತಾರೆ. ಹಾಗಾದ್ರೆ ಲೆವ್ ತೋಲ್ಸ್ಟೋಯ್ ಏನು ಹೇಳಿದ? ಅವ್ರಿಗಿಂತ ಶುದ್ಧವಾಗಿರಬೇಕು. ಇಲ್ಲಿ ಪ್ರತಿಯೊಂದು ಬೇರೆ ಸಾಹಿತ್ಯದಿಂದ ಪ್ರಭಾವಿತರಾದವರಿಗೆ ಇಲ್ಲಿ ಉತ್ತರ ಉಂಟು. ಅವರು ಹೇಳ್ತಾರೆ, ಪಾಪಕರ್ಮವಿರದವರು, ಪಾಪಕರ್ಮವಿರುವವರಿಗೆ ಇದು ಕಾಣಲ್ಲ. ಎಲ್ಲರೂ ಪುಣ್ಯವಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಎಲ್ಲರೂ ಒಟ್ಟಿಗೆಯಿಂದ ಯಾವುದೋ ಲೆವೆಲ್ಗೆ ಹೋಗ್ಬಿಡ್ತಾರೆ ಅಂತ ಇದೆಯಲ್ಲ, ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಮಾನಸಿಕವಾಗಿ ಶುಚಿಯಾಗಿರೋದು ಅಂದ್ರೇನು? ಯಥಾರ್ಥ ಜ್ಞಾನವಿರೋದು ಅಂತ. ಯಥಾರ್ಥ ಜ್ಞಾನ ಇದೆಯಾ? ಎಲ್ಲಿ ವೇದದ ಚಿಂತನೆಯೇ ಬರಲ್ವೋ, ಎಲ್ಲಿ ಶಾಸ್ತ್ರದ ಬಗ್ಗೆ ಒಂದು ಚೂರು ಐಡಿಯಾ ಇರಲ್ವೋ, ಜನ್ಯಜ್ಞಾನ ಅನಧಿಕರಣರಾಗಿರ್ತಾರೋ ಅವ್ರಿಗೆಲ್ಲಿಂದ? ಲೋಭ ಮೋಹ ಪರಿತ್ಯಕ್ತಾ. ಲೋಭದಿಂದ ತ್ಯಕ್ತರಾಗಿ ಕೆಲವರು ಇರಬಹುದು, ಆದರೆ ಮೋಹ ಇರುತ್ತೆ. ಮೋಹ ಅಂದ್ರೆ ಅಜ್ಞಾನ. ಆ ಅಜ್ಞಾನವನ್ನೂ ಕಳೆದುಕೊಳ್ಳಬೇಕು. ಅದಕ್ಕೆ ಕ್ಷುಣ್ಣವಾಗಿ ವಿಚಾರ ಮಾಡಬೇಕು. ಅಂತಹ ಮಾನವರು ಮನುವಿನ ಮಕ್ಕಳು. ಮನು ಅಂತಂದ್ರೆ ಯಾರು ಮನನಶೀಲನೋ ಜ್ಞಾನಿಯೋ ಅವನು ಮನು. ಮಾನವರು ಅಂದ್ರೆ ಅವನ ಸಂತತಿಯವರು ಅಂತ ಅರ್ಥ. ಇವುಗಳೆಲ್ಲ ಎಂತ ಹೇಳ್ತಾವ ಗೊತ್ತಾ? ಮನು ಮಾನವ ಸಂವೇದನೆಯ ವಿರೋಧಿ ಅಂತವೆ. ನಗಬೇಕು ಅಳಬೇಕೋ ಗೊತ್ತಾಗಲ್ಲ. ಇರ್ಲಿ. ನಿರುಪದ್ರವ, ಉಪದ್ರವ ಕೊಡದವರು. ನ ಸ್ವರ್ಗ ತದೃಚೋ ಲೋಕಃ ತಸ್ಮಿನ್ ಯುಕ್ತಾ ಶುಭಾ ಗುಣಾಃ ನಾತ್ರ ಮೃತ್ಯು ಪ್ರಭವತಿ ಸ್ಪೃಶಂತಿ ವ್ಯಾಧಯೋ ನಚ. ಸ್ವರ್ಗ ಸದೃಶವಾದ ಲೋಕ, ಅಲ್ಲಿ ಎಲ್ಲ ಒಳ್ಳೆಯ ಗುಣಗಳಿರುತ್ತೆ. ಅವಾಗ ಮೃತ್ಯು ಬರೋದಿಲ್ಲ, ರೋಗ ಇರಲ್ಲ. ನ ಲೋಭ ಪರದಾರೇಶು ಸ್ವದಾರ ನಿರತೋ ಜನಃ. ಆ ಲೋಕದಲ್ಲಿ ಯಾರೂ ಕೂಡ ಹೆರರ ಹೆಂಡಿರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ. ತಮ್ಮ ಹೆಂಡಿರಲ್ಲಿ ಪ್ರೀತಿ ಇಲ್ಲದೆ ಇರೋದಿಲ್ಲ. ನಚಾನ್ಯೋನ್ಯವಧಸ್ತಾತ. ಅಲ್ಲಿ ಪರಸ್ಪರರನ್ನ ಕೊಂದುಕೊಳ್ಳುವುದಿಲ್ಲ. ಒಬ್ಬರ ಹತ್ತಿರ ಇದ್ದ ಸೊತ್ತಿನಲ್ಲಿ ನನಗೆ ಬೇಕು ಅನ್ನುವ ಹಪಹಪಿ ಇರೋದಿಲ್ಲ. ತತ್ರ ದ್ರವ್ಯೇಶು
ಚ ನ ವಿಸ್ಮಯ ದ್ರವ್ಯೇಶು ಚ ನ ವಿಸ್ಮಯ ಪರೋಕ್ಷ ಧರ್ಮೋ ನೈವಾಸ್ತಿ. ಪುಣ್ಯ ಪಾಪಗಳೆಲ್ಲ ನೇರವಾಗಿ ಕಾಣುತ್ತೆ. ಸಂದೇಹೋ ನೈವ ಜಾಯತೆ, ಪುಣ್ಯ ಪಾಪಗಳಲ್ಲಿ ಸಂದೇಹವೇ ಮೂಡಲ್ಲ. ಕೃತಸ್ಯತು ಫಲಂ ವ್ಯಕ್ತಂ ಪ್ರತ್ಯಕ್ಷಮುಪಲಭ್ಯತೆ, ಮಾಡಿದ್ದರ ಫಲ ಸ್ಪಷ್ಟವಾಗಿ ಕಾಣುತ್ತೆ. ಕಡೆಗೆ ಆ ಸ್ಟೇಟನ್ನೇ ತಲುಪಬೇಕಲ್ವಾ. ಯಾನಾಸನಾಚನೋಪೇತಾ ಪ್ರಾಸಾದೋಪವನಾಶ್ರಯಾ ಸರ್ವಕಾಮೈರ್ವೃತಾ ಕೇಚಿತ್ ಹೇಮಾಭರಣಭೂಷಿತಾ ಯಾನ ಆಸನ ಅಶನೋಪೇತಾ. ಈ ಯಾನ ಇದೆ, ಬಂಡಿ ಮೊದಲಾದವುಗಳು, ಆಸನ ಇದೆ, ಊಟ ಇದೆ, ಪ್ರಾಸಾದ ಇದೆ, ಉದ್ಯಾನ ಇದೆ, ಎಲ್ಲ ಕಾಮಗಳಿಂದ ಕೂಡಿರುತ್ತೆ. ಪ್ರಾಣಧಾರಣ ಮಾತ್ರಂತೂ ಕೇಶಾಂಚಿದುಪಲಭ್ಯತೆ ಶ್ರಮೇಣ ಮಹತಾ ಕೇಚಿತ್ ಕುರುವಂತಿ ಪ್ರಾಣಧಾರಣಂ. ಇಲ್ಲಿ ಹಾಗಲ್ಲ. ಕೆಲವೊಬ್ಬರು ಬದುಕಬೇಕು ಅಂತ ಅಷ್ಟೇ ಇರ್ತಾರೆ, ಕೆಲವೊಬ್ಬರು ಬದುಕಲಿಕ್ಕಾಗಿ ಕಷ್ಟಪಡ್ತಾರೆ. ಇಹ ಧರ್ಮ ಪರಾ ಕೇಚಿತ್ ಕೇಚಿನ್ನೈಕೃತಿಕಾ ಜನಾ ಸುಖಿತಾ ದುಃಖಿತಾ ಕೇಚಿತ್ ನಿರ್ಧನಾ ಧನಿನೋಪರೇ. ಈ ಲೋಕದಲ್ಲಿ ಹೀಗೆಲ್ಲ ಇರ್ತಾರೆ. ಅವ್ರಿಗೆ ಅಲ್ಲಿಗೆ ಹೆಂಗೆ ಹೋಗ್ಲಿಕ್ಕಾಗತ್ತೆ? ಅಲ್ಲಿಗೆ ಹೋಗಬೇಕಾದ್ರೆ ಏನು ಕ್ವಾಲಿಟಿ ಇರಬೇಕೋ ಅದು ಇರಬೇಕು. ಅದಿಲ್ಲದೆ ಇದ್ದವ್ರು ಹೋಗಲ್ಲ. ಇಲ್ಲಿಯೇ ನಮಗೆ ಕಂಡಿದೆ. ವಿಧಾನಸೌಧದಿಂದ 8 ಮೈಲು ದೂರ ಇರುವವ ವಿಧಾನಸೌಧದ ಒಳಗಡೆ ಯಾವತ್ತೂ ನೋಡಿರಲ್ಲ. ಇಲ್ಲ ಅನ್ಲಿಕ್ಕಾಗತ್ತಾ? ಅವನು ಹೇಳಿದ್ರೆ ಹೇಗಿರುತ್ತೆ? ವಾದ ಮಾಡಿದ್ರೆ ವಿಧಾನಸೌಧ ಅನ್ನೋದೊಂದು ಇಲ್ವೇ ಇಲ್ಲ, ನಾನು ಇಷ್ಟು ಚೆನ್ನಾಗಿದ್ದೀನಿ, ಅಲ್ಲಿ ನನ್ನಂತವನು ಹೋಗಿಲ್ಲ, ಇಲ್ಲೇ ಹತ್ತಿರ ಇದೆ ಅಂತ ಹೇಳ್ತೀರಾ ಅಂದ್ರೆ ಎಷ್ಟು ಕೆಟ್ಟ ಇದು. ಅದೇ ರೀತಿ ಇದಲ್ವಾ? ಅಲ್ಲ, ಅಲ್ಲಿ ಅವನು ಯಾಕೆ ಹೋಗಿಲ್ಲ? ಅಲ್ಲಿಗೆ ಹೋಗಬೇಕಾದ ಅರ್ಹತೆ ಇಲ್ಲ. ನಾನು ವಿಧಾನಸೌಧಕ್ಕೆ ಹೋಗಿಲ್ಲ, ದೂರದಿಂದ ನೋಡಿದ್ದೀನಿ, ಒಳಗಡೆ ಹೋಗಿಲ್ಲ. ಯಾಕೆಂದ್ರೆ ಹೋಗಬೇಕಾದ ಅರ್ಹತೆ ಇಲ್ಲ. ಅಂದ್ರೆ ಅವ್ರ ಪ್ರಕಾರ ಏನು ಅರ್ಹತೆ ಅಂತ ಇರುತ್ತೋ ಅದಿರಲ್ಲ. ಆಯ್ತಾ? ಕೊಲೆ ಮಾಡಿಲ್ಲ, ಬೇರೆಯವ್ರ ದುಡ್ಡು ಎಗರಿಸಿಲ್ಲ, ಹೀಗಾಗಿ ಅರ್ಹತೆ ಇಲ್ಲ ವಿಧಾನಸೌಧದೊಳಗಡೆ ಹೋಗ್ಲಿಕ್ಕೆ ಅಲ್ವಾ? ಹಾಗೆ ಯಾರಿಗಿದೆಲ್ಲ ಇರುತ್ತೋ ಒಳಗಡೆ ಹೋಗ್ಬೋದು. ಅದೇ ರೀತಿ ಅಲ್ಲ, ಹೋದವರೆಲ್ಲ ಹೀಗೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದೆ. ಶುದ್ಧ ಚಾರಿತ್ರರು ಅಲ್ಲೂ ಇರ್ತಾರೆ, ರಾಜಕಾರಣಿಗಳಲ್ಲಿ ಇರ್ತಾರೆ, ನಮ್ಮಲ್ಲಿ ಇರ್ತೇವಲ್ವ. ನಮ್ಮದೇ ಪ್ರತಿಫಲನ ಅಲ್ವಾ ಅಲ್ಲಿ. ಅವರನ್ನು ಬಯ್ಯೋ ಇರಾದೇ ಇಲ್ಲ, ಸುಮ್ಮನೆ ತಮಾಷೆ ಮಾಡಿತ್ತು. ಇರ್ಲಿ. ಇಹ ಧರ್ಮ ಪರಾಕ್ಕೆ ಚಿತ್ ಅಂದ್ರೆ ಹೋಗುವ ಅರ್ಹತೆ ಇಲ್ಲಿ ಇಲ್ಲ. ಇಲ್ಲಿ ಅವರಿಗೆ ಪರಲೋಕವನ್ನು ನೋಡುವ ಅರ್ಹತೆ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಪ್ರಾಣಧಾರಣೆ ಮಾಡುವುದೇ ದೊಡ್ಡ ಸಂಗತಿ. ಕೆಲವರು ಧರ್ಮಪರರಾಗಿದ್ದಾರೆ, ಕೆಲವರು ನೈಕೃತಿಕ ಅಹಮೋದ ಮಾಡುವವರೇ ಆಗಿದ್ದಾರೆ. ಸುಖ ಪಡುವವರಿದ್ದಾರೆ, ದುಃಖ ಪಡುವವರಿದ್ದಾರೆ, ಹಣವಿಲ್ಲದವರಿದ್ದಾರೆ, ಹಣ ಇರುವವರಿದ್ದಾರೆ. ಯಹ ಶ್ರಮೋ ಭಯಂ ಮೋಹ ಕ್ಷುಧಾ ತೀವ್ರ ಚ ಜಾಯತೆ ಲೋಭಶ್ಚಾರ್ಥ ಕೃತೋ ನೃಣಾಂ ಏನ ಮುಹ್ಯಂತ್ಯ ಪಂಡಿತಾ. ಇಲ್ಲಿ ಶ್ರಮ ಇದೆ, ಭಯ ಇದೆ, ಮೋಹ ಇದೆ, ಹಸಿವಿದೆ. ಲೋಭಶ್ಚ ಅರ್ಥಕೃತೋ ನೃಣಾಂ, ಯಾವುದೋ ಒಂದು ಪದಾರ್ಥಕ್ಕೆ ಸಂಬಂಧಿಸಿ ಉತ್ಕಟವಾದ ಲೋಭ ಇರುತ್ತೆ. ಏನ ಮುಹ್ಯಂತಿ ಅಪಂಡಿತಾ ಇಹ ಚಿಂತಾ ಬಹುವಿಧ ಧರ್ಮ ಧರ್ಮಶ್ಚ ಕರ್ಮಣಃ. ಇಲ್ಲಿ ಉತ್ಕಟವಾದ ಚಿಂತೆ ಇದೆ. ಧರ್ಮ ಅಂದ್ರೇನು, ಅಧರ್ಮ ಅಂದ್ರೇನು ಅಂತ, ಕರ್ಮ ಅಂದ್ರೇನು ಅಂತ. ಅಂದ್ರೆ ಯಾರಿಗೆ ಧರ್ಮದ ಬಗ್ಗೆನೇ ಗೊತ್ತಿರೋದಿಲ್ಲ ಅಥವಾ ಯಾರಿಗೆ ಧರ್ಮದ ಬಗ್ಗೆ ಸಂದೇಹ ಇರುತ್ತೆ, ಅವರಿಗೆ ಧರ್ಮಿಷ್ಠರಿಗೆ ಮಾತ್ರ ಸಿಗುವ ಲೋಕ ಸಿಗತ್ತಾ? ವಿಷಯವೇ ಗೊತ್ತಿಲ್ಲ, ನಾವಲ್ಲಿ ಕೊಟ್ಟೋಗ್ತೀವ? ಯಾರು ನನ್ನಂಥವನು ಸಾಫ್ಟ್ ಇಲ್ಲಿಟ್ರೇಟ್ ಇರ್ತಾನೆ, ಅವನು ಸಾಫ್ಟ್ವೇರ್ ಕಂಪ್ನಿ ಒಳಗಡೆ ಹೋಗ್ಲಿಕ್ಕಾಗ್ತದ? ಹಾಗೆ ಇದೇ ಅನ್ನೋದೇ ಯಾರಿಗೂ ಗೊತ್ತಿರಲ್ಲ, ಧರ್ಮಾಧರ್ಮದ ಬಗ್ಗೆನೇ ಯಾರಿಗೂ ಗೊತ್ತಿರಲ್ಲ, ಅವರು ಧರ್ಮದಿಂದ ಮಾತ್ರ ಸಿಗುವ ಲೋಕಕ್ಕೆ ಹೋಗ್ತಾರ? ಅದು ತಿಳಿದೇ ಇರೋದೇ ಅಧರ್ಮ ಆಗಿ ಅಧರ್ಮದಿಂದ
ಸಿಗುವಂತಹ ಲೋಕಕ್ಕೆ ಬೇರೆ ಹೋಗಬಹುದಷ್ಟೆ. ಇಹ ಚಿಂತಾ ಬಹುವಿಧ ಧರ್ಮಸ್ಯ ಕರ್ಮಣಃ ಯಸ್ತದ್ವೇದೋ ಭಯಂ ಪ್ರಾಜ್ಞಃ ಪಾಪ್ಮನಾನ ಸಲಿಪ್ಯತೆ. ಇಲ್ಲಿ ಧರ್ಮಾಧರ್ಮದ ಬಗ್ಗೆನೇ ಚಿಂತೆ ಇದೆ. ಯಾರಿಗೆ ಇವೆರಡೂ ಗೊತ್ತಿರುತ್ತೆ ಅವನಿಗೆ ಪಾಪದ ಬಗ್ಗೆ ಲೇಪ ಕಡಿಮೆ. ಅದರಿಂದಾಗಿ ಶಾಸ್ತ್ರ ಹೇಳೋದು ಜ್ಞಾನಿಯಾಗು ಅಂತ. ಸೋಪಧಂ ನಿಕೃತಿಸ್ತೈನ್ಯಂ ಪರಿವಾದೋ ಹ್ಯಸೂಯಿತ ಪರೋಪಘಾತೋ ಹಿಂಸಾ ಚ ಪೈಶನ್ಯಮನೃತಂ ತಥಾ. ನೋಡಿ, ನಿಕೃತಿ ಮೋಸ, ಸ್ಥೈನ್ಯಂ ಕಳ್ಳತನ, ಪರಿವಾದ ಇರದಿರುವ ದೋಷದ ಬಗ್ಗೆ ಮಾತನಾಡೋದು, ಅಸೂಯಿತ ಗುಣದ್ವೇಷವನ್ನು ಅಸೂಯೆ ಅಂತ ಕರೀತಾರೆ. ಅಸೂಯೆ ಅಂದ್ರೇನು? ಗುಣದ್ವೇಷ ಅಂತ. ಆಯ್ತಾ? ಆಮೇಲೆ ಪರೋಪಘಾತ, ಬೇರೊಬ್ಬರಿಗೆ ಉತ್ಕಟವಾದ ಹಿಂಸೆ. ಆಮೇಲೆ ವೈಶೂನ್ಯಂ, ಚಾಡಿಕೋರತನ. ಅನೃತಂ, ಸುಳ್ಳು ಅಥವಾ ಅಯಥಾರ್ಥ ಜ್ಞಾನ. ಅನೃತಂ ಅಂದ್ರೆ ಅಯಥಾರ್ಥ ಜ್ಞಾನ ಅಂತಾನೆ ಎಲ್ಲ ಕಡೆ ಅರ್ಥ. ಯೇ ತಾನಿ ಸೇವತೆ ಯಸ್ತು ತಪಸ್ತಸ್ಯ ಮಿತಾಯತೆ. ಇದನ್ನ ಯಾರು ಮಾಡ್ತಾರೆ ಅವರ ತಪಸ್ಸು ಕುಗ್ಗತ್ತೆ. ಮುಖ್ಯವಾಗಿ ತಪಸ್ಸಿಗೆ ಅಜ್ಞಾನವೇ ದೊಡ್ಡ ಪೆಟ್ಟು. ಯಸ್ತ್ವೇತಾನ್ನಾಚರೇದ್ವಿದ್ವಾನ್ ತಪಸ್ತಸ್ಯಾಭಿವರ್ಧತೆ. ಯಾರು ಇದನ್ನು ಬಿಡ್ತಾನೆ ಅವನ ತಪಸ್ಸು ಬೆಳೆಯುತ್ತೆ. ಕರ್ಮ ಭೂಮಿರಿಯಂ ಲೋಕೆ ಇಹ ಕೃತ್ವಾ ಶುಭಾಶುಭಂ ಶುಭೈಶ್ಚುಭಮವಾಪ್ನೋತಿ ಕರ್ತಾತ್ವ ಶುಭತೋನ್ಯಥಾ. ಇದು ಇಡೀ ಕರ್ಮಭೂಮಿ. ಕರ್ಮಭೂಮಿರಿಯಂ ಲೋಕೆ, ಇದು ಕರ್ಮಭೂಮಿ. ಒಳ್ಳೆಯದು ಕೆಟ್ಟದ್ದು ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು ಆಗತ್ತೆ. ಇಹ ಪ್ರಜಾಪತಿ ಪೂರ್ವಂ ದೇವಾತರ್ಚಿ ಗಣಾಸ್ತಥಾ ಇಷ್ಟೇನ ತಪಸಾ ಪೂತಾ ಬ್ರಹ್ಮಲೋಕಮುಪಾಶ್ರಿತಾ. ಇಲ್ಲಿ ಈ ಭೂಮಿಯಲ್ಲಿಯೇ ಮೊದಲು ದೇವತೆಗಳು ಇದ್ದದ್ದು, ಋಷಿಗಳು ಇದ್ದದ್ದು. ಅವರು ಇಲ್ಲಿ ಬಂದು ಯಾಗ ಮಾಡಿದ್ದಾರೆ. ಅದಾದ ಮೇಲೆ ಮನುಷ್ಯರಿಗೆ ಅಂತ ಈ ಲೋಕವನ್ನು ಅವರು ಬಿಟ್ಟುಕೊಟ್ರು. ಅದರಿಂದ ಈ ಭೂಮಿಯ ಚರಿತ್ರೆಯನ್ನು ಎಲ್ಲಿಂದ ಚಿಂತಿಸಬೇಕು? ದೇವತೆಗಳು ಇಲ್ಲಿ ಬಾಳಿ ಬದುಕಿದರು, ಋಷಿಗಳು ಇಲ್ಲಿ ಬಾಳಿ ಬದುಕಿದರು. ಅವರು ಒಂದಿಷ್ಟು ನಿಯಮಗಳನ್ನು ಹಾಕಿಕೊಟ್ರು. ಆಮೇಲೆ ಮನುಷ್ಯರು ಈ ಭೂಮಿಯಲ್ಲಿ ಬಾಳ್ತಾ ಇರುವ ಅತ್ಯಂತ ಜೂನಿಯರ್ಗಳು. ಆದ್ದರಿಂದ ನಮಗೆ ಮುಖ್ಯವಾದದ್ದು ದೊಡ್ಡವರ ದಾರಿಯನ್ನು ಚಿಕ್ಕವರು ಅನುಸರಿಸಬೇಕು ಅಂತ. ಇವಾಗ ನಾವು ಇಲ್ಲಿ ಮಕ್ಕಳು ಬರ್ತಾರೆ, ನಮ್ಮ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿದವುಗಳು ಅಥವಾ ನಮ್ಮ ಹತ್ರ ಪಾಠ ಕೇಳಲಿಕ್ಕೆ ಬಂದ ಮಕ್ಕಳು, ಅವರನ್ನ ನಮಗೆ ಅನುಗುಣವಾಗಿ ಬದಲಾಯಿಸ್ಕೊಳ್ತೇವೆ. ಅದನ್ನೇ ಕ್ರೌರ್ಯ ಅಂದ್ರೆ ಗತಿ ಏನು? ನಾವು ಮೊದಲು ಇಲ್ಲಿ ಬಂದವರು, ನಮ್ಮ ಭಾಷೆಯನ್ನು ನೀವು ಕಲಿಬೇಕು. ಇಲ್ಲ ನಿಮ್ಮ ಭಾಷೆ ನೀವು ಇಟ್ಕೊಂಡಿರಿ ಅಂದ್ರೆ ಆ ಮಗು ಯಾವಾಗ ಉದ್ಧಾರ ಆಗೋದು? ಏನೇನೋ ಮಾತಾಡ್ತಾ ಇರುತ್ತೆ. ನಾವು ಹಂಗೆ ಮಾತಾಡ್ತೀವಿ ಅಂತಂದ್ರೆ, ಯಾವುದೋ ಒಂದು ಇದರಲ್ಲಿ ಚೀನಿ ಮಗುನ್ ದತ್ತು ತಗೊಂಡ್ಬಿಟ್ಟಿದ್ರಂತೆ. ಅಯ್ಯೋ, ಚೀನಾ ಭಾಷೆ ಕಲಿಲಿಕ್ಕೆ ಶುರು ಮಾಡಿದ್ರಂತೆ. ಯಾಕೆಂದ್ರೆ ದತ್ತು ತಗೊಂಡ್ರೆ ಚೀನಾ ಮಗು ಅಂತ. ಅಯ್ಯ, ನಿಮ್ಮ ಭಾಷೆ ಕಲಿಯತ್ತದು, ನೀವು ಊಟ ಕೊಡ್ತಿರೋದ್ರಿಂದಾಗಿ. ಅಲ್ಲ, ನಮ್ಮವುಗಳು ಬಿಡಿ, ವಿಶೇಷತಃ ಹುಡುಗಿಯರು. ಅವನು ಯಾರೋ ಹತ್ರ ಹೋಗ್ತಾರೆ, ಅವನು ನಮ್ಮಲ್ಲಿ ಬದುಕಿಗಾಗಿ ಬಂದಿರೋದು, ಅವನ ಹತ್ರ ಅವನು ಹಿಂದಿಯಲ್ಲಿ ಮಾತಾಡ್ತಾವೆ. ಅವನು ಕೊಡೋ ತಿಂಡಿಗೆ ಇದಕ್ಕಿಂತ ದಟ್ಟ ದರಿದ್ರತನ ಬೇಕಾ? ನನಗೆ ಮುಯಲ ಉರಿದೋಗ್ಬಿಡುತ್ತೆ. ಅವನು ಯಾರ್ರೀ? ಅವನು ನಮ್ಮ ಹತ್ರ ಮಾರ್ಲಿಕ್ಕೆ ಬಂದಿರೋದು, ಬದುಕಿಗಾಗಿ. ಅಲ್ಲಿ ಊಟ ಇಲ್ಲದೆ ಇಲ್ಲಿ ಬಂದಿದ್ದಾನೆ. ಅವನ ಹತ್ರ ಇವನು ಅವ್ರ ಭಾಷೆಯಲ್ಲಿ ಮಾತಾಡೋದು. ಇವನು ದೊಡ್ಡ ಸಾಧನೆ ಮಾಡಿದ್ದ ಹಾಗೆ ತ್ಯಾಗದ್ದು ಕೆನ್ನೆ ಬಾರಿಸ್ಬೇಕು ಅನ್ಸುತ್ತೆ. ಅವುಗಳು ಮಾತಾಡ್ಲಿಕ್ಕೆ ತಯಾರಿರ್ತವೆ, ಇವುಗಳು ಅವ್ರ ಭಾಷೆಯಲ್ಲಿ ಮಾತಾಡ್ತವೆ. ಇರಲಿ, ಅದರಿಂದಾಗಿ ಅವರು ಸೀನಿಯರ್ಸ್,
ಅವರಿಗನುಗುಣವಾಗಿ ನಾವು ಇರಬೇಕು. ಅವರು ಇಲ್ಲಿ ಹೀಗೆ ನೀವು ಬಾಳಿ ಹೋಗಬೇಕು ಅಂತ ಹೇಳಿರ್ತಾರೆ ಅವರು, ಋಷಿಗಳು ಮತ್ತು ದೇವತೆಗಳು. ಚಿಕ್ಕ ಜನರನ್ನು ಯೋಚನೆ ಮಾಡಿ ದೊಡ್ಡವರಿಗೆ ಚಿಕ್ಕ ವಚನ ಬಂದ್ಬಿಡತ್ತೆ. ಎಷ್ಟು ಭೀಕರ! ಅದರಿಂದ ದೊಡ್ಡವರ ದಾರಿಯಲ್ಲಿ ನಾವು ನಡಿಬೇಕು. ಇಲ್ಲಿ ಮೊದಲು ಬಾಳಿದವರು ಯಾರು? ದೇವತೆಗಳು. ಅವರು ಹಾಕಿಕೊಟ್ಟ ದಾರಿ ಯಾವುದು? ಆಮೇಲೆ ಋಷಿಗಳು ಬಂದರು, ಅವರು ಹಾಕಿಕೊಟ್ಟ ದಾರಿ ಯಾವುದು? ಆಮೇಲೆ ನಾವು ಬಂದದ್ದು. ನಮ್ಮ ದಾರಿ ಯಾವುದಿರಬೇಕು? ಅದನ್ನು ತಿಳಿಸುವ ಏಕೈಕ ಗ್ರಂಥ ಯಾವುದು? ವೇದ. ಅದು ಬಿಟ್ಟರೆ ಮಹಾಭಾರತ. ಇಲ್ಲಿ ಅದು ರಿವೀಲ್ ಆಗತ್ತೆ. ಇಹ ಪ್ರಜಾಪತಿ ಪೂರ್ವಂ ದೇವಾಸರ್ಷಿಗಣಸ್ತಥಾ ಇಷ್ಟೇನ ತಪಸಾ ಪೂತಾ ಬ್ರಹ್ಮಲೋಕಮುಪಾಶ್ರಿತಾ ಉತ್ತರ ಪೃಥಿವೀ ಭಾಗಃ ಸರ್ವಪುಣ್ಯತಮಶ್ಚುಭಃ ಯಹತ್ಯಾಸ್ತತ್ರ ಜಾಯಂತೆ ಯೇ ವೈ ಪುಣ್ಯಕೃತೋ ಜನಾಃ. ಉತ್ತರಃ ಪೃಥಿವೀ ಭಾಗಃ, ಈ ಭೂಮಿಯ ಉತ್ತರ ಅಂದರೆ ಈಗಿನ ಉತ್ತರ ಪ್ರದೇಶ ತಗೊಳ್ಬಾರದು. ಈ ಭೂಮಿಯ ಉತ್ತರ. ಈಗ ಅಲ್ಲಿರುವ ಉತ್ತರದವುಗಳು ಎಂಥದ್ದು ಪ್ರಯೋಜನ ಇಲ್ಲ, ಅವಾಗ ಎಂಥದ್ದು ಗೊತ್ತಾಗಲ್ಲ ಅವುಗಳಿಗೆ. UP ಭಯ್ಯಗಳಿಗೆ ಏನು ಗೊತ್ತಾಗತ್ತೆ? ಅವರಲ್ಲ. ಯಾಕೆಂದ್ರೆ ನಮಗೆ ಜಿಯೋಗ್ರಫಿಯ ಸ್ಪಷ್ಟ ಕಲ್ಪನೆಯೇ ಇಲ್ಲ. ಅದರಿಂದಾಗಿ ಉತ್ತರ ಭಾಗ ಅಂತಂದ್ರೆ ಹಿಮವತ್ ಪರ್ವತದ ಹತ್ತಿರ, ಹಿಮವತ್ ಪರ್ವತದ ಗುಟ್ಟಾದ ನೆಲೆಗಳು. ನಮ್ಗೆ ಗೊತ್ತಿಲ್ಲ ಅದು ಹೇಗಿರುತ್ತೆ ಅಂತ. ಮಹಾಭಾರತದಲ್ಲಿದೆ ಅವ್ರು ಹೇಗಿರ್ತಾರೆ ಅಂತ. ನಂಗೆ ಮಹಾಭಾರತದ ಪ್ರಕಾರ ಇವರಿಲ್ಲ, ಅದರಿಂದಾಗ ಅವರಲ್ಲ. ಉತ್ತರ ಅಂದ್ರೆ ಶ್ರೇಷ್ಠ ಅಂತ. ಉತ್ತರ ಪೃಥಿವೀ ಭಾಗ ಸರ್ವಪುಣ್ಯತಮಶ್ಚುಭ ಯಹತ್ಯಾಸ್ತತ್ರ ಜಾಯಂತೆ. ಇಲ್ಲಿ ಹುಟ್ಟಿದವರು, ಇಲ್ಲಿ ಒಳ್ಳೆಯದನ್ನ ಮಾಡಿದವರು ಅಲ್ಲಿ ಹುಟ್ಟುತ್ತಾರೆ. ಅಸತ್ಕರ್ಮಾಣಿ ಕುರ್ವಾಣಃ ತಿರ್ಯಗ್ಯೋನಿಚು ಭಾರತ ಕ್ಷೀಣಾಯುಷಸ್ತಥೈವಾನ್ಯೇ ನಶ್ಯಂತಿ ಪೃಥಿವೀ ತಳೇ. ಕೆಟ್ಟ ಕರ್ಮಗಳನ್ನು ಮಾಡುವವರು ತಿರ್ಯಗ್ಯೋನಿಯಲ್ಲಿ ಹುಡ್ತಾರೆ, ಅದನ್ನು ನರಕ ಅಂತಾರೆ. ತಿರ್ಯಗ್ಯೋನಿ ಬೇರೆ ಬೇರೆ ಪ್ರಾಣಿಗಳಾಗಿ ಹುಟ್ಟುತ್ತಾರೆ. ನಮಗೆ ಇರೋದೇನು ಗೊತ್ತಾ? ಇಹೈವ ನರಕ ಸ್ವರ್ಗ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ, ತಿರ್ಯಗ್ಯೋನಿ. ಯಾಕೆ ಅಂದ್ರೆ ಅಲ್ಲಿ ಎಂಥದ್ದು ಜ್ಞಾನ ಇರಲ್ಲ. ಏನು ಜ್ಞಾನ ಇರುತ್ತೆ? ನಾವು ಕರೆದು ಸಂತೋಷ ಪಡ್ಬೇಕಷ್ಟೇ. ಕಾಡಿನ ರಾಜ ಸಿಂಹ ಅಂತ, ಸಿಂಹ ಗೊತ್ತಿರತ್ತ? ಅದರಿಂದ ತಿರ್ಯಗ್ಯೋನಿ ಅನ್ನೋದು ನರಕಪ್ರಾಯ. ಕ್ಷೀಣಾಯುಷಸ್ತಥೈವಾನ್ಯೇ ನಶ್ಯಂತಿ ಪೃಥಿವೀ ತಳೇ ಅನ್ಯೋನ್ಯ ಭಕ್ಷಣೆ ಸಕ್ತಾ ಲೋಭಮೋಹ ಸಮನ್ವಿತಾ ಯಹೈವ ಪರಿವರ್ತಂತೆ ನತೆ ಯಾಂತ್ಯುತ್ತರಾಂ ದಿಶಂ. ದೇವರ ದಯದಿಂದ ಈ ವಿಚಾರವಾದಿಗಳಿಗೆ ಸಂಸ್ಕೃತ ಬರಲ್ಲ. ಅದೇನಾದರೂ ಒಂದು ಸ್ವಲ್ಪ ಬಂದಿದ್ರೆ, ಇವತ್ತೊಂದು ಸ್ವಲ್ಪ ಜಿ ರಾಮಕೃಷ್ಣ ಅನ್ನೋರಿಗೆ ಬರುತ್ತೆ. ಅವರು ಸಂಸ್ಕೃತ ಬಂದ ಈಗ ಸ್ವಲ್ಪ ಹಿಂದೆ ಎಲ್ಲ ಇದ್ರು, ಈಗ ಸಂಸ್ಕೃತ ಬಂದ ಲೆಫ್ಟಿಸ್ಟ್ ಅವರೊಬ್ಬರಿಗೆ ಸಂಸ್ಕೃತ ಬರೋದು. ಮತ್ತಿನ್ಯಾರಿಗೂ ಸಂಸ್ಕೃತ ಗಂಧಗಾಳಿ ಇರಲ್ಲ, ಆದರೆ ಸಂಸ್ಕೃತ ಬಲ್ಲವರಂತೆ ಮಾತನಾಡ್ತಾರೆ. ಇರಲಿ. ಅವ್ರೇನ್ ಮಾಡ್ತಾರೆ? ಇಹೈವ ಪರಿವರ್ತಂತೆ ನತೇಯಾನ್. ಯಾರು ಅನ್ಯೋನ್ಯ ಭಕ್ಷಣೆ ಸಕ್ತಾಹ, ಪರಸ್ಪರನ್ನ ತಮ್ಮನ್ನ ತಿಂದುಕೊಳ್ಳುವವರು, ಲೋಭ ಮೋಹದಿಂದ ಕೂಡಿದವರು ಇಲ್ಲಿಯೇ ಹುಟ್ಟುತ್ತಾರೆ, ಆ ದಿಕ್ಕಿಗೆ ಹೋಗಲ್ಲ. ಉತ್ತರಾಂ ದಿಶಂ ನತೇಯಾಂತಿ. ಅದೇ ನಾ ಹೇಳಿದಲ್ಲ, ಉತ್ತರ ಅಂದ್ರೆ ಈಗ ಇದು ದಕ್ಷಿಣ ಅಂತ ಇಟ್ಕೊಂಡು ಉತ್ತರ ಅಲ್ಲ. ಹಿಮವತ್ ಪರ್ವತದ ಉತ್ತರ ಅದು ನಮಗೆ ಗೊತ್ತಿಲ್ಲ. ಯೇ ಗುರೂನ್ ಉಪಸೇವಂತೆ ನಿಯತ ಬ್ರಹ್ಮಚಾರಿಣಃ ಪಂಥಾನಂ ತರವಲೋಕಾನಾಂ ತೇ ಜಾನಂತಿ ಮನೀಷಿಣಃ. ಯಾರು ಗುರುಗಳನ್ನ ಉಪಸತ್ತಿ ಮಾಡ್ತಾರೆ, ಯಾರು ವೇದದಲ್ಲಿ ತೊಡಗಿರುತ್ತಾರೆ ಅಥವಾ ಪಂಚಮ ವೇದ ಮಹಾಭಾರತದನ್ನ ಅಧ್ಯಯನ ಮಾಡ್ತಾರೆ, ಅವರು ಈ ಲೋಕದ ದಾರಿಯನ್ನು ತಿಳಿಯುತ್ತಾರೆ. ಇತ್ಯುಕ್ತೋಯಂ ಮಯಾ ಧರ್ಮ ಸಂಕ್ಷೇಪಾದ್ ಬ್ರಹ್ಮ ನಿರ್ಮಿತಃ ಧರ್ಮೋ ಹಿ ಲೋಕಸ್ಯ ಯೋ ವೈ ವೇತ್ತಿ ಸ ಬುದ್ಧಿಮಾನ್.
ಈ ರೀತಿಯಾಗಿ ಹೇಳಿದಾಗ ಲೋಕದ ಧರ್ಮಾಧರ್ಮವನ್ನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದಂತಾಯಿತು. ಇದನ್ನ ಯಾರು ಇನ್ನಷ್ಟು ತಿಳಿಯುತ್ತಾನೆ ಅವನು ಬುದ್ಧಿಮಾನ್. ಇತ್ಯುಕ್ತೋ ಭೃಗುಣಾರಾಜನ್ ಭಾರದ್ವಾಜ ಪ್ರತಾಪವಾನ್ ಭೃಗುಂ ಪರಮಧರ್ಮಾತ್ಮ ವಿಸ್ಮಿತಃ ಪ್ರತ್ಯಪೂಜಯತ್. ಹೀಗೆ ಭೃಗು ಹೇಳಿದಾಗ ಭಾರದ್ವಾಜ ನಮಸ್ಕಾರ ಮಾಡಿದ. ಏಷತೆ ಪ್ರಭವೋ ರಾಜನ್ ಜಗತಸ್ಥಂ ಪ್ರಕೀರ್ತಿತಃ ನಿಖಿಲೇನ ಮಹಾಪ್ರಾಜ್ಞ ಕಿಂ ಭೂಯ ಶ್ರೋತುಮಿಚ್ಛಸಿ. ಇಷ್ಟು ಹೇಳಿ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡು ಮಗು ಧರ್ಮರಾಜ, ಲೋಕದ ಸೃಷ್ಟಿ ಅನ್ನೋದು ಪರ್ಪಸ್ಫುಲ್, ಉದ್ದೇಶಪೂರ್ವ ಅಂತ ನಾನು ಹೀಗೆ ಹೇಳಿದ್ದೇನೆ. ಇನ್ನೇನು ಬೇಕು? ಏನು ಪ್ರಶ್ನೆ ಇದೆ ಕೇಳು, ಹೇಳ್ತೇನೆ ಅಂದ್ರು. ಬಹಳ ಪ್ರಸನ್ನರಾದಾಗ ಗುರುಗಳು ಹೀಗೆ ಹೇಳ್ತಾರೆ. ಗುರುಗಳು ಪ್ರಸನ್ನರಾಗಿದ್ದಾಗ ಈ ರೀತಿ ಹೇಳ್ತಾರೆ. ಇನ್ನೇನು ಬೇಕು ಹೇಳು ಅಂತ. ಹೀಗೆ ಅಶೀತ್ಯಧಿಕ ಶತತಮೋಧ್ಯಾಯ 180ನೇ ಅಧ್ಯಾಯ. ಯುಧಿಷ್ಠಿರ ಆಚಾರಸ್ಯ ವಿಧಿಂ ತಾವತ್ ಪ್ರೋಚ್ಯಮಾನಂ ತ್ವಯಾ ನಘ ಶ್ರೋತುಮಿಚ್ಛಾಮಿ ಧರ್ಮಜ್ಞ ಸರ್ವಜ್ಞೋಷಸಿ ಮೇ ಮತಃ. ಹಾಗಾದ್ರೆ ಸದಾಚಾರ ಯಾವುದು, ದುರಾಚಾರ ಯಾವುದು ಅದನ್ನು ಹೇಳು. ಸದಾಚಾರ ಯಾವುದು, ದುರಾಚಾರ ಯಾವುದು ಅದನ್ನು ಹೇಳು. ಭೀಷ್ಮಾಚಾರ್ಯ ಹೇಳ್ತಾರೆ, ದುರಾಚಾರ ದುರ್ವಿಚೇಷ್ಟಾ ದುಷ್ಪ್ರಜ್ಞಾ ಪ್ರಿಯತಾ ಹತಾ ಅಸಂತಸ್ತ್ವಭಿವಿಖ್ಯಾತಾ ಸಂತಸ್ತ್ವಾಚಾರ ಲಕ್ಷಣಾ. ನೋಡಿ, ದುರಾಚಾರರು ಯಾರು, ಕೆಟ್ಟ ಚೇಷ್ಟೆಯುಳ್ಳ ಕೆಟ್ಟ ಕ್ರಿಯೆ ಇರುವವರು ಯಾರು, ಕೆಟ್ಟ ಪ್ರಜ್ಞೆ ಇರುವವರು ಯಾರು, ದುಡುಕುವವರು ಯಾರು, ಅವರು ಅಸಂತರು, ಅಸಜ್ಜನರು. ಸಂತರು ಅಂದ್ರೆ ಆಚಾರದಿಂದ ನೀವು ಸಂತರನ್ನು ಗುರುತಿಸಬೇಕು. ಪುರೀತಂ ವಾಥ ಮೂತ್ರಂ ವಾ ಏನ ಕುರುವಂತಿ ಮಾನವಾ ರಾಜಮಾರ್ಗೇ ಗವಾಂ ಮಧ್ಯೆ ಧಾನ್ಯ ಮಧ್ಯೆ ಚತೆ ಚುಭಾಹ. ಮಲಮೂತ್ರಗಳನ್ನ ರಾಜಮಾರ್ಗದಲ್ಲಿ ಗೋವುಗಳ ನಡುವೆ ಧಾನ್ಯದ ನಡುವೆ ಮಾಡದವರು. ಶೌಚಮಾವಶ್ಯಕಂ ಕೃತ್ವಾ ದೇವತಾನಾಂಚ ತರ್ಪಣಂ ಧರ್ಮಮಾಹುರ್ಮನುಷ್ಯಾಣಾಂ ಉಪಸ್ಪೃಶ್ಯ ನದೀಂ ತರೇತ್. ಅವಶ್ಯಕ ಶೌಚ, ಶುಚಿಯಾಗಿ ಆಮೇಲೆ ದೇವತೆಗಳ ತರ್ಪಣವನ್ನು ಮಾಡಬೇಕು. ನದಿಯನ್ನು ದಾಟಬೇಕಾದ್ರೆ ಆಚಮನ ಮಾಡಬೇಕು, ಅಥವಾ ದಾಟದ ಮೇಲೆ. ಯಾಕೆಂದ್ರೆ ನದ್ಯಾಭಿಮಾನಿ ತಾಯಿ ಅವಳನ್ನ ದಾಟ್ತಾ ಇದ್ದೇವೆ ಅಂದಾಗ ಅಟ್ಲೀಸ್ಟ್ ಆ ಪ್ರಜ್ಞೆ ಇರಬೇಕು. ಹೀಗಾಗಿ ನದಿ ದಾಟುವಾಗ ಆಚಮನ ಮಾಡಬೇಕು. ಇದೆಲ್ಲ ಧರ್ಮ ಅಂದ್ರೆ. ಸೂರ್ಯಂ ತದೋಪತಿಷ್ಠೇತ ನ ಸ್ವಪೇತ್ ಭಾಸ್ಕರೋದಯೇ ಸಾಯಂ ಪ್ರಾತರ್ಜಪೇತ್ ಸಂಧ್ಯಾಂ ತಿಷ್ಠೇತ್ ಪೂರ್ವಾಂ ತಥಾ ಪರಾಂ. ಸೂರ್ಯ ಉದಯಿಸುವಾಗ ಅವನಿಗೆ ಎದುರುಗಡೆ ಇರಬೇಕು. ಸೂರ್ಯೋದಯದಲ್ಲಿ ಮಲಗಿರಬಾರದು. ಬೆಳಗ್ಗೆ ಮತ್ತೆ ಸಾಯಂಕಾಲ ದೇವರ ಸ್ಮರಣೆ ಮಾಡಬೇಕು. ಆಯ್ತಾ? ಪಂಚಾರ್ದ್ರೋ ಭೋಜನಂ ಕುರ್ಯಾತ್ ಪ್ರಾಂಗ್ಮುಖೋ ಮೌನಮಾಸ್ಥಿತಃ ನ ನಿಂದೇತ್ ಅನ್ನಭಕ್ಷಾಂಶ್ಚ ಸ್ವಾದು ಸ್ವಾದು ಚ ಭಕ್ಷಯೇತ್. ನೋಡಿ, ಪಂಚಾರ್ದ್ರ ಮುಖವನ್ನು ತೊಳ್ಕೊಂಡಿರ್ಬೇಕು ಊಟ ಮಾಡುವ ಮೊದಲು, ಅದು ಪಂಚಾರ್ದ್ರ ಅಂತ ಕರೀತಾರೆ. ಪ್ರಾಂಗ್ಮುಖೋ ಮೌನಮಾಸ್ಥಿತ. ಕೆಲವರು ಹೀಗೆ ಅರ್ಥ ಮಾಡ್ತಾರೆ, ಮುಖ, ಎರಡು ಕೈ, ಎರಡು ಕಾಲು ತೊಳ್ಕೊಂಡಿರ್ಬೇಕು ಅಂತ ಅರ್ಥ ಮಾಡ್ತಾರೆ. ಸ್ನಾನ ಮಾಡಿರಬೇಕು ಅಂತನ್ನೋದು ಕೆಲವರ ವ್ಯಾಖ್ಯಾನ. ಅಂದ್ರೆ ಸ್ನಾನ ಮಾಡಿ ಉಣ್ಣಬೇಕು. ನನಿಂದೇತ್ ಅನ್ನ ಭಕ್ಷ್ಯಾನ್ಶ್ಚ. ಅನ್ನವನ್ನು ನಿಂದನೆ ಮಾಡಬಾರದು. ಅನ್ನ ನಿಂದನೆ ಮಾಡಬಾರದು ಅಂದ್ರೆ ಕೃಷ್ಣನೇ ಮಾಡಿದಾನೆ. ಏನಂತ? ಆಹಾರಂ ತಾಮಸಂ ಅಂತ, ತಾಮಸಾಹಾರ. ಅದರ ಅಭಿಪ್ರಾಯ ಅನ್ನದ ಒಳಗಡೆ ಇರುವ ದೇವರನ್ನು ನಿಂದನೆ ಮಾಡಬಾರದು, ಅನ್ನ ಕೊಟ್ಟವನನ್ನು ನಿಂದನೆ ಮಾಡಬಾರದು. ನಿಂದನೆ ಮಾಡುವಂತಹ ಅನ್ನವನ್ನ ತಿನ್ನುವ ಕರ್ಮವನ್ನೂ ನಾವು ಮಾಡಿರಬಾರದು. ಹಾಗರ್ಥ. ಸ್ವಾದು ಸ್ವಾದು ಚ ಭಕ್ಷಯೇತ್. ಯಾವುದು ಸ್ವಾದುವೋ ಅದನ್ನು ಉಣ್ಣಬೇಕು. ಅಂದ್ರೆ ವಿಪರೀತ ಖಾರ,
ವಿಪರೀತ ಸಿಹಿ ಅತಿಗಳನ್ನು ವರ್ಜನೆ ಮಾಡಬೇಕು ಅಂತ. ಅದು ಸ್ವಾದು. ಬಹಳ ಕರಂಟಿ ಹೋಗಿರೋದು ಅಂದ್ರೆ ಯಾವುದು ಆ ಧಾನ್ಯದ ವಿಕೃತ ರೂಪವೋ ಅದನ್ನ. ಈ ಸ್ವಾದು ಅನ್ನುವ ಅಭಿಪ್ರಾಯದಲ್ಲಿ ಮದ್ಯವೂ ಬರುತ್ತೆ, ಎಲ್ಲವೂ ಬರುತ್ತೆ. 2-3 ದಿವಸ ಇಟ್ಟಿದ್ದು ಎಲ್ಲವೂ ಬರುತ್ತೆ. ಏಕೆಂದ್ರೆ ಮದ್ಯ ಅನ್ನೋದು ಸ್ವಾದು ಅಲ್ಲ, ಯಾಕೆಂದ್ರೆ ಎಷ್ಟೋ ದಿವಸಗಳ ಹಿಂದೆ ಇಟ್ಟಿದ್ದು. ಆ ತರಹ ನಾರ್ದ್ರಪಾಣಿ ಸಮುತ್ತಿಷ್ಠೇತ್ ನಾರ್ದ್ರಪಾದ ಸ್ವಪೆನ್ನಿಶಿ ದೇವರತಿರ್ನಾರದ ಪ್ರಾಹ ಏತದಾಚಾರ ಲಕ್ಷಣಂ. ಎದ್ದ ಮೇಲೆ ಕಾಲು ಒದ್ದೆ ಆಗಬೇಕು, ಕಾಲು ಒದ್ದೆ ಆದ್ಮೇಲೆ ಹೇಳೋದಲ್ಲ. ಒದ್ದೆ ಕಾಲಲ್ಲಿ ಮಲ್ಕೊಳ್ಳೋದು ಅಲ್ಲ. ದೇವರಚಿರ್ನಾರದ ಪ್ರಾಹ. ಅದಕ್ಕಾಗಿ ವಿದ್ಯಾಮಾನ್ಯರು ರಾತ್ರಿ 2 ಗಂಟೆಗೆ ಎಚ್ಚರ ಆದರೆ ಕೈಕಾಲು ತೊಳ್ಕೊಳ್ಳುವಾಗ ಕೈಕಾಲು ತೊಳ್ಕೊಂಡು ಕಾಲು ಒರೆಸ್ಕೊಂಡು ಮಲ್ಕೊಳ್ತಾ ಇದ್ರು. ಯಾಕೆಂದ್ರೆ ಅದೊಂದು ಕಿರಿಕಿರಿಯೂ ಇರಲ್ಲ. ದೇವರಚರ್ ನಾರದ ಪ್ರಾಹ ಏತದಾಚಾರ ಲಕ್ಷಣಂ. ಇದು ದೇವರಚಿಗಳಾದ ನಾರದರು ಹೇಳಿದ್ದು. ಶೋಚಿಷ್ಕೇಚಮನುಡ್ವಾಹಂ ದೇವಗೋಷ್ಠಂ ಚತುಷ್ಪಥಂ ಬ್ರಾಹ್ಮಣಂ ಧಾರ್ಮಿಕಂ ಚೈವ ನಿತ್ಯಂ ಕುರ್ಯಾತ್ ಪ್ರದಕ್ಷಿಣಂ. ಅಗ್ನಿ ಕಂಡ್ರೆ ಶೋಚಿಷ್ಕೇಶ ಅಂದ್ರೆ ಅಗ್ನಿ. ಶೋಚಿ ಅಂತಂದ್ರೆ ಜ್ವಾಲೆ, ಜ್ವಾಲೆಯೇ ಕೂದಲಂತೆ ಇರುವವ ಯಾವುದು ಅಂದ್ರೆ ಅಗ್ನಿ. ಶೋಚಿಷ್ಕೇಶಂ. ಆಮೇಲೆ ಅನಡ್ವಾಹಂ ಎತ್ತು, ದೇವಗೋಷ್ಠಂ ಗೋವುಗಳ ಹಟ್ಟಿ, ಚತುಷ್ಪಥಂ ವೇದಾಧ್ಯಯನದ ಜಾಗ, ಧಾರ್ಮಿಕ ಬ್ರಾಹ್ಮಣ ಇವರನ್ನು ಪ್ರದಕ್ಷಿಣೆ ಮಾಡಬೇಕು. ಆದ್ರೆ ಇವತ್ತು ಈ ರೂಢಿ ತಪ್ಪೋಗಿದೆ. ಪ್ರದಕ್ಷಿಣೆ ಮಾಡಿದ್ರೆ ಅವರೇ ವಿಚಿತ್ರವಾಗಿ ನೋಡ್ತಾರೆ, ಯಾಕೆ ಹಿಂಗೆ ತಿರುಗ್ತಾ ಇದೆ ನಿಂಗೆ ಅಂತ. ಆದ್ರೆ ಅವತ್ತು ಧರ್ಮ ಅಂದ್ರೆ ಯಾವುದು ಅಂತ ಹೇಳಿದ್ದು. ಅತಿಥೀನಾಂಚ ತರವೇತಾಂ ಪ್ರೇಷ್ಯಾಣಾಂ ಸ್ವಜನಸ್ಯ ಚ ಸಾಮಾನ್ಯಂ ಭೋಜನಂ ಪೂರ್ವಂ ಪುರುಷಸ್ಯ ಪ್ರಶಸ್ಯತೆ. ತಾನು ಏನು ತಿಂತಾನೋ ಅದನ್ನೇ ಬೇರೆಯವ್ರಿಗೆ ಕೊಡ್ಬೇಕು, ಅಂದ್ರೆ ಅದೇ ಗುಣಮಟ್ಟದ್ದು ಅಂತ. ಕೆಲವರೆಲ್ಲ ಏನ್ ಮಾಡ್ತಾರೆ, ನಮಗೆ ಒಳ್ಳೆ ಅನ್ನ ಅಂತ, ಆದ್ರೆ ಕೆಲಸದವರಿಗೆ ಕೊಡುವಾಗ ಅಥವಾ ಬೇರೆಯವ್ರಿಗೆ ಕೊಡಬೇಕಾದ್ರೆ ಕಳಪೆ ಅನ್ನವನ್ನು ಕೊಡ್ತಾರೆ. ಮಾಡಬಾರದು ಹಾಗೆ. ನಾವು ಯಾವ ಅನ್ನವನ್ನ ತಿಂತೇವೋ ಅದೇ ತರಗತಿಯ ಅನ್ನವನ್ನ ಅವ್ರಿಗೂ ಕೂಡ ಕೊಡಬೇಕು. ಅದರಿಂದ ಇದು ಸದಾಚಾರ. ಸಾಯಂ ಪ್ರಾತರ ಮನುಷ್ಯಾಣಾಂ ಅಶನಂ ವೇದ ನಿರ್ಮಿತಂ ನಾಂತರ ಭೋಜನಂ ದೃಷ್ಟಂ ಉಪವಾಸಿ ತಥಾ ಭವೇತ್. ಮಧ್ಯಾಹ್ನ ರಾತ್ರಿ, ಕೆಲವೊಬ್ಬರು 3 ಹೊತ್ತು, ಬೆಳಗ್ಗೆ ಮಧ್ಯಾಹ್ನ ಸರಿಯಾಗಿ ರಾತ್ರಿ ಹೀಗೆ ಊಟ ಮಾಡಬೇಕು. ಮುಸ್ಸಂಜೆಯಲ್ಲಿ ಊಟ ಮಾಡದೆ 3 ಗಂಟೆಗೆ ಹೋಗಿ ಈ ಫುಡ್ ಬ್ಲಾಗರ್ಸ್ ಎಲ್ಲ ಇದ್ದಾರಲ್ಲ ಅವಿವೇಕಿಗಳು, ರಾತ್ರಿ 3 ಗಂಟೆಗೆ ಹೋಗಿ ಒಂದ್ ಕಡೆ ಊಟ ಮಾಡ್ತಾರೆ. ಅದು ತೋರಿಸ್ತಾರೆ, ಆ ಕುದುರೆ ತರ ಕೆನಿತಾರೆ, ಆಯ್ತಾ, ಚೆನ್ನಾಗಿದೆ ಅಂತಾರೆ. ಅದು ನಿಷಿದ್ಧ. ರಾತ್ರಿ 12 ಗಂಟೆ ಮೇಲೆ ತಿನ್ನೋದು, ಬೆಳಗ್ಗೆ 3 ಗಂಟೆಗೆ ತಿನ್ನೋದು, ಅದೆಲ್ಲ ಮಾಡಬಾರದು. ಅದು ನಮ್ಮ ದೇಹವೇ ಒಪ್ಪದ ಧರ್ಮ. ಆಯ್ತಾ. ಹೋಮ ಕಾಲೇ ತಥಾ ಜುಹ್ವತ್ ಋತುಕಾಲೇ ತಥಾ ವ್ರಜೇತ್ ಅನನ್ಯ ಸ್ತ್ರೀ ಜನ ಪ್ರಾಜ್ಞೋ ಬ್ರಹ್ಮಚಾರಿ ತಥಾ ಭವೇತ್. ಇನ್ನು ಹೋಮಕಾಲದಲ್ಲಿ ಹೋಮ ಮಾಡಬೇಕು. ಋತುಕಾಲದಲ್ಲಿ ಮಾತ್ರ ಸಂಪರ್ಕಿಸಬೇಕು. ಕಟ್ಟಿಕೊಂಡ ಹೆಂಡತಿಯನ್ನ ಬಿಟ್ಟು ಬೇರೆಯವರೊಡನೆ ಹೋಗಬಾರದು. ಅವನನ್ನು ಬ್ರಹ್ಮಚಾರಿ ಅಂತ ಕರೀತಾರೆ. ಕಟ್ಟಿಕೊಂಡ ಹೆಣ್ಣಿನ ಜೊತೆಗೆ ಮಾತ್ರ ಇದ್ದವ ಬ್ರಹ್ಮಚರ್ಯದಲ್ಲಿರುವವ. ಅಮೃತಂ ಬ್ರಾಹ್ಮಣೋಚ್ಛಿಷ್ಟಂ ಜನನ್ಯಾ ಹೃದಯಂ ಗತಂ ತಜ್ಜನಾ ಪರ್ಯುಪಾತಂತೆ ಸತ್ಯಂ ಸಂತ ಉಪಾಸತೆ. ಜ್ಞಾನಿಗಳಿದ್ರೆ ಅವರಿಗೆ ಬಡಿಸಿ
ಉಳಿಸಿದ್ದನ್ನು ತಿನ್ನಬೇಕು. ಇನ್ನು ಮೊದಲು ತಾಯಿಗೆ ಹಾಕಬೇಕು. ತಾಯಿ ಉಂಡ ಮೇಲೆ ತಾನು ಉಣ್ಣಬೇಕು. ಇಲ್ಲ, ಕೆಲವೊಂದು ಕಡೆ ತಾಯಿ ಬಡಿಸ್ತಾಳೆ, ತೊಂದರೆ ಇಲ್ಲ, ಅವಳ ಪ್ರೀತಿಯಿಂದ ಬಂದದ್ದನ್ನು ಉಣ್ಣಬೇಕು. ಅದರಿಂದಾಗಿ ಜನನ್ಯ ಹೃದಯಂ ಗತಂ, ಜನನಿಗೆ ತಾಯಿಗೆ ಪ್ರೀತಿಯಾಗುವಂತೆ ಉಣ್ಣಬೇಕು. ಅಂದರೆ ಅವಳಿಗೆ ನೋಯಿಸಿರಬಾರದು. ಅವಳು ಪ್ರೀತಿಯಿಂದ ಮಾಡಿ ಹಾಕಬೇಕಾದ್ರೆ ನಾವು ಹೇಗಿರ್ಬೇಕು ಹಂಗಿರ್ಬೇಕು. ಇಲ್ಲ ಅಂದ್ರೆ ಅವಳು ಬೇಸರ ಆಗುತ್ತೆ. ಅದರಿಂದ ತಾಯಿ ಪ್ರೀತಿಸುವಂತೆ ಉಣ್ಣಬೇಕು. ಜನನ್ಯ ಹೃದಯಂ, ಹೃದಯ ಅಂದ್ರೆ ಪ್ರೀತಿ ಅಂತ. ತಜ್ಜನಾ ಪರ್ಯುಪಾತಂತೆ ಸತ್ಯಂ ಸಂತ ಉಪಾತತೆ, ಅದು ಯೋಗ್ಯವಾದದ್ದು. ಹಾಗೆ ಮಾಡಿದ ಊಟ ಉಳಿತು. ಯಜುಷಾ ಸಂಸ್ಕೃತಂ ಮಾಂತಂ ನಿವೃತ್ತೋ ಮಾಂತ ಭಕ್ಷಣಾತ್ ಭಕ್ಷಯೇನ್ನ ವೃಥಾ ಮಾಂತಂ ಪೃಷ್ಠ ಮಾಂಸಂಚ ವರ್ಜಯೇತ್. ಇನ್ನು ಕ್ಷತ್ರಿಯರಿಗೆ ಹೇಳ್ತಾ ಇದ್ದಾರೆ, ಏನು ಯಜ್ಞದಲ್ಲಿ ಸಂಸ್ಕೃತವಾದ ಮಾಂಸವನ್ನು ಉಣ್ಣಬೇಕು. ಮಾಂಸ ಉಂಡಿಲ್ಲ ಅಂತಾನೆ ಅರ್ಥ. ಯಾಕೆಂದ್ರೆ ಮಾಂಸಾಹಾರಿಗಳಾದ ಕ್ಷತ್ರಿಯರಿದ್ದಾರೆ. ಎರಡು ಎಕ್ಸ್ಟ್ರೀಮ್ ಇದೆ. ಬ್ರಾಹ್ಮಣರು ಮಾಂಸದ ಊಟ ಮಾಡ್ತಾ ಇದ್ರು ಅಂತ ವಾದ ಮಾಡ್ತಾರೆ ಲೆಫ್ಟಿಸ್ಟ್ಗಳು. ರೈಟಿಸ್ಟ್ಗಳು ಇಲ್ಲ ಕ್ಷತ್ರಿಯರು ಮಾಂಸ ಊಟ ಮಾಡ್ತಾ ಇರಲಿಲ್ಲ ಅಂತಾರೆ. ಅಯ್ಯ ರಾಮ, ಅಲ್ಲಿ ಏನಿದೆಯೋ ಹಂಗ ಒಪ್ಲಿಕ್ಕೆ ಏನಪ್ಪ ನಿಮ್ಗೆ? ಮಾಂಸಾಹಾರಿಗಳನ್ನ ನಾವು ಯಾವತ್ತೂ ದೂರಿಲ್ಲ. ಹಾಗಂತ ಹೇಳಿ ಸತ್ಯಾಹಾರಿಗಳನ್ನ ತಲೆ ಮೇಲೂ ಇಟ್ಕೊಂಡಿಲ್ಲ. ಅಂತಿಮವಾಗಿ ಗುಣವೇ ಪ್ರಧಾನ. ಹೀಗಾಗಿ ಯಜುಷ ಯಜ್ಞದಲ್ಲಿ ಸಂಸ್ಕೃತವಾದ ಮಾಂಸವನ್ನ ಅವನು ತಿಂತಾನೆ. ಏಕೆಂದ್ರೆ ಮಹಾಭಾರತ ಕಾಲದಲ್ಲಿ ಎಲ್ಲರೂ ಇದ್ರು. ಕ್ಷತ್ರಿಯರು ಮಾಂಸಾಹಾರಿಗಳು, ಬ್ರಾಹ್ಮಣರು ಇವಾಗಿನ ತರಹ ಪ್ರತಿ ದಿವಸ ಅಡಿಗೆ ಮಾಡ್ಕೊಂಡು ಊಟವೇ ಮಾಡ್ತಾ ಇರಲಿಲ್ಲ. ಅದೊಂದು ನೆನಪಿರಲಿ. ಎಲ್ಲಿಯಾದರೂ ರಾಜನ ಮದುವೆಯೋ ಇದೋ ಆದ್ರೆ ಭಾರಿ ಗೌಜಿ ಊಟ ಅಂತ ಹೋಗ್ತಾ ಇದ್ರು ಅಷ್ಟೇ. ಇಲ್ಲ ಅಂದ್ರೆ ಅವರು ಊಟವೇ ಮಾಡ್ತಾ ಇರಲಿಲ್ಲ. ಹಾಲು ಕುಡಿ, ಗೆಡ್ಡೆ ಗೆಣಸುಗಳನ್ನ ಹಾಗೇ ತಿನ್ನು ಇತ್ಯಾದಿಗಳನ್ನು ಮಾಡ್ಕೊಂಡು ತಪಸ್ಸು ಮಾಡ್ತಾ ಇದ್ರು ಅವರು. ನೋಡಿ, ಆಗಿನ ಬ್ರಾಹ್ಮಣರು ಈಗಿನ ತರ ಇರಲಿಲ್ಲ, ಈಗಿನ ಬ್ರಾಹ್ಮಣರು ಆಗಿನ ತರ ಇಲ್ಲ. ಹಾಗೆ ಆಗಿನ ಕ್ಷತ್ರಿಯರು ಈಗಿನ ತರ ಇಲ್ಲ, ಈಗಿನ ಕ್ಷತ್ರಿಯರು ಆಗಿನ ತರ ಇರಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ಮಾಂಸವನ್ನ ಇದು ಮಾಡುವವರಿಗೆ ಪೃಷ್ಠ ಮಾಂಸವನ್ನ ಬಿಡ್ರಿ ಅಂತಾರೆ. ಇದು ನಮಗೆ ಗೊತ್ತಿಲ್ಲ ಯಾಕೆ ಅಂತ. ಬೆನ್ನಿನ ಮಾಂಸವನ್ನ ಬಿಡ್ರಿ, ಒಪೆಯನ್ನ ಮಾತ್ರ ತಿನ್ರಿ ಅಂತಾರೆ. ನಮ್ಗೆ ಇದನ್ನ ಯಾಕೆ ಹೇಳಿದ್ದಾರೆ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಮಾಂಸಾಹಾರದ ಬಗ್ಗೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಏನ್ ಮಾತಾಡೋದು? ಗೊತ್ತಿಲ್ಲದೆ ಇರೋದು ಗೊತ್ತಿಲ್ಲ ಅಂತ ಹೇಳೋದು ಅತ್ಯಂತ ಉತ್ತಮ. ಆಯ್ತಾ? ಸ್ವದೇಚೆ ಪರದೇಚೆ ವಾ ಅತಿಥಿಂ ನೋಪವಾತಯೇತ್ ಕಾಮ್ಯಂ ಕರ್ಮಫಲಂ ಲಬ್ಧ್ವಾ ಗುರುಣಾಮುಪವೇದಯೇತ್. ತನ್ನ ದೇಶದಲ್ಲಾಗ್ಲಿ ಪರದೇಶದಲ್ಲಾಗ್ಲಿ ತನ್ನ ಬಳಿಗೆ ಅತಿಥಿ ಅಂತ ಬಂದವನನ್ನ ಉಪವಾಸದಿಂದ ಇರಿಸಬಾರದು. ಕರ್ಕೊಂಡು ಹೋದವರಿಗೆ ಕೆಲವೊಮ್ಮೆ ಊಟ ಕೊಡಲ್ಲ, ಹಂಗಿರ್ತಾರೆ. ಆಯ್ತಾ? ಕಾಮ್ಯಂ ಕರ್ಮ ಫಲಂ ಲಬ್ಧ್ವಾ ಗುರುಣಾಮುಪವೇದಯೇತ್. ತಾವು ಏನು ಬಯಸಿದ್ದನ್ನ ಪಡೆದಿರ್ತಾರೆ ಅದು ಗುರುಗಳಿಗೆ ಒಪ್ಪಿಸಬೇಕಂದ್ರೆ ಹಿರಿಯರಿಗೆ ಹೇಳಬೇಕು, ಹೀಗೆ ನಿಮ್ಮ ಆಶೀರ್ವಾದ ಇದು ಬಂದಿದೆ, ಅನುಗ್ರಹ ಇರಲಿ. ಅಷ್ಟು ಹೇಳಿದ್ರೆ ಸಾಕು. ಏನೋ ಅವ್ರು ಹೋಗಿ ಕೊಟ್ಬಿಡ್ಬೇಕಿಲ್ಲ. ಉಪವೇದಯೇತ್. ಗುರುಣ ಮಾತನಂ ದೇಯಂ ಕರ್ತವ್ಯಂ ಚಾಭಿವಾದನಂ ಗುರೂನ್ ಅಭ್ಯರ್ಚ್ಯ ಯುಜ್ಯೇತ ಆಯುಷಾ ಯಶಸಾಶ್ರಿಯಾಂ. ಗುರುಗಳಿಗೆ ಆಸನವನ್ನು ಕೊಡಬೇಕು, ಅಭಿವಾದನ ಮಾಡಬೇಕು. ಅದು ಹಾಗೆ ಮಾಡಿದರೆ ಆಯುಷ್ಯ, ಯಶಸ್ಸು, ಸಂಪತ್ತು ಉಳಿಯುತ್ತೆ. ನೇಕ್ಷೇತೋದ್ಯಂತಮಾದಿತ್ಯಂ ನಚ ನಜ್ಞಾಂ ಪರಸ್ತ್ರಿಯಂ ಮೈಥುನಂ ತಮಯೇ ಧರ್ಮ್ಯಂ ಗುಹ್ಯಂ ಚೈವ ತಮಾಚರೇತ್. ನೇಕ್ಷೇತ ಉದ್ಯಂತಮಾದಿತ್ಯಂ, ಉದಯಿಸುವ ಸೂರ್ಯನನ್ನು ನೋಡಬಾರದು. ಇದರ ಅರ್ಥ ಏನು ಅಂದ್ರೆ ಉದಯಿಸುವಾಗ ಜಪ ಮಾಡ್ತಾ ಇರಿ ಅಂತ ಅರ್ಥ. ಮಲಗಿದ್ರೆ ನೋಡ್ಬೇಡ ಅಂತ ಅನ್ನೋ ಪ್ರಸಂಗವೇ ಇರಲ್ಲ. ಹೇಳು ಅಂತ ಹೇಳ್ತೀನಿ. ನೋಡ್ರಿ,
ಉದಯಿಸುವ ಸೂರ್ಯನನ್ನು ನೋಡಬೇಡ ಅಂತ ಹೇಳಿದ್ದಾರೆ, ಅದರಿಂದ ಮಲ್ಕೊಂಡ್ಬಿಟ್ಟಿರ್ತೀವಿ ಅನ್ಬಾರದು. ಇಲ್ಲಿ ಬಹಳ ಹಿಂದೆ ವಿಜಯ ಕರ್ನಾಟಕದಲ್ಲಿ ಒಂದು ತಮಾಷೆಯ ಬರಹ. ಒಂದು ಪಾರ್ಕಿನಲ್ಲಿ ಒಬ್ಬ ವ್ಯಕ್ತಿ ಮಲಗಿದ್ದಾನೆ. ಹಿಂದ್ಗಡೆ ಒಂದು ಬೋರ್ಡ್ ಇದೆ, ಈ ಹುಲ್ಲುಗಾವಲಿನಲ್ಲಿ ನಡೆದಾಡಬಾರದು. ಅವನು ಮಲ್ಕೊಂಡಿದ್ದಾನೆ. ಕೆಳಗಡೆ ಆಚೆ ಲೈನಲ್ಲಿ ಮಲಗಬಹುದು ಅಂತಿದೆ. ಅವನು ಇವನು ಬರೆದಿರೋದು, ಪೇಪರ್ನವ್ರು ಬರೆದಿರೋದು. ಹಾಗಾಗತ್ತೆ. ನೇಕ್ಷೇತ ಆದಿತ್ಯ ಮುದ್ಯಂತಂ, ಉದಯಿಸುವ ಸೂರ್ಯನನ್ನ ನೋಡಬಾರದು, ಅದಕ್ಕೆ ಮಲ್ಕೊಂಡ್ಬಿಟ್ಟಿರ್ತೀವಿ. ಅಲ್ಲ, ಹೇಳ್ಬೇಕು ಅಂತ ಹೇಳಿದರೆ ಎದ್ದು ನೋಡಬೇಡಿ ಅಂತ ಹೇಳ್ತಾ ಇರೋದು. ಎದ್ದು ನೋಡಬೇಡಿ ಅಂದ್ರೆ ಜಪ ಮಾಡ್ತಾ ಇರಿ ಅಂತ ಅರ್ಥ. ನೋಡ್ಲೇಬಾರ್ದಾ? ಅಲ್ಲ, ಮನುಷ್ಯ ಸಹಜವಾದ ದೌರ್ಬಲ್ಯದಿಂದ ನೋಡಿದ್ರೆ ತಪ್ಪಿಲ್ಲಪ್ಪ. ಹೆಂಗೆ ಹೇಳ್ತೀರಾ? ಮತ್ತೆ ನಾರಾಯಣ ಪಂಡಿತಾಚಾರ್ಯರು, ವಾದಿರಾಜರು, ಮತ್ತೆ ತ್ರಿವಿಕ್ರಮ ಪಂಡಿತರೇ ಮೊದಲಾದ ಮಹಾನುಭಾವರು ಸೂರ್ಯೋದಯವನ್ನ ವರ್ಣನೆ ಮಾಡಿದಾರೋ ಇಲ್ವೋ ಕಾವ್ಯದಲ್ಲಿ? ನೋಡದೆ ಬರೀಲಿಕ್ಕಾಗತ್ತಾ? ಇದೊಂದು ತಮಾಷೆ ನಡೀತು. ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿಗೋ ಹೋಗ್ತಾ ಇದ್ದೀವಿ, ಯಾರ್ಯಾರೋ ಇದ್ದಾರೆ. ಹೋಗ್ತಾ ಇರಬೇಕಾದ್ರೆ ಒಬ್ರು ಮಗುವಿಗೆ ತೋರಿಸ್ತಾ ಇದ್ದಾರೆ, ನೋಡು ಸೂರ್ಯನ ಉದಯ. ಬಹಳ ಧರ್ಮಶಾಸ್ತ್ರದಲ್ಲಿ ಭಾರಿ ನಮ್ಮ ಗುರುಗಳನ್ನ ಧರ್ಮ ಇಲ್ಲ ಅಂತಾನೆ ಬೈತಾ ಇದ್ದವರು ಅವರು. ನೋಡು ಉದಯಿಸುವ ಸೂರ್ಯನ ನೋಡು. ಇನ್ನು ಗಾಡಿಯಲ್ಲಿ ಹೋಗ್ತಾ ಇದೀವಿ, ಅವರು ಮನೆಗೆ ಇಲ್ಲಿಂದ ನಾವು 12 ಗಂಟೆಗೆ ಹೊರಟಿದ್ದೀವಿ. ಅಲ್ಲಿ ನಾವು ಬೆಳಗ್ಗೆ 7-8 ಗಂಟೆಗೆ ತಲುಪಿದ್ದಲ್ಲಿ. ಅಷ್ಟು ದೂರ ಪ್ರಯಾಣ. ಮತ್ತೆ ಏನೋ ಪ್ರಾಬ್ಲಮ್ ಆಗಿತ್ತು. ಅಷ್ಟೊತ್ತಿಗೆ ಸೂರ್ಯ ಉದಯಿಸಿದ್ದಾನೆ, ಸೂರ್ಯನ ಬಿಂಬ ಕಾಣಿಸ್ತಾ ಇದೆ ವ್ಯಾನಿನ ಕಿಟಕಿಯ ಮೂಲಕ. ನೋಡಬೇಡ. ಈ ಮುಂದ್ಗಡೆ ಸೀಟಲ್ಲಿದ್ದವ್ರು ಕೂಡಲೇ ತಿರುಗಿ ಈ ಮಾತಾಡು, ನೇಕ್ಷೇತ ಉದ್ಯಂತಂ ಆದಿತ್ಯಂ ಅಂತ ಹೇಳಿದ್ದಾರೆ. ನೋಡ್ಬೇಡ. ಹೌದು ಹೌದು ಹೌದು, ಮರ್ತೋಯ್ತು, ನೋಡ್ಬೇಡ. ನನಗೆ ಆಗ ಮೂಡಿದ ಪ್ರಶ್ನೆ, ನಾರಾಯಣ ಪಂಡಿತಾಚಾರ್ಯರು ನೋಡದೆ ಬರದ ಹಾಗಾದ್ರೆ ಮಧ್ವವಿಜಯದಲ್ಲಿ, ಮತ್ತೆ ವಾದಿರಾಜರದ್ದು ತಪ್ಪು ಅಂತ ಆಯ್ತಲ್ಲ. ಇದರ ಸ್ಪಿರಿಟ್ಗೆ ಹೋಗಬೇಕು. ಜಪ ಮಾಡದೆ ನೋಡ್ತಾ ಕೂತಿರ್ಬೇಡ ಅಂತ. ಏಕೆಂದ್ರೆ ಧರ್ಮಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ವಿಶೇಷತಃ ಮಧ್ವಾಚಾರ್ಯರು, ಬೆಳಗ್ಗೆ ಸೂರ್ಯ ದರ್ಶನಾತ್ ತಿಷ್ಠೇತ್ ತತಸ್ತು ಉಪವಿಶೇತವಾ. ಸೂರ್ಯೋದಯದ ತನಕ ನಿಂತ್ಕೊಂಡು ಜಪ ಮಾಡು ಸರೋವರದಲ್ಲಿ. ಸೂರ್ಯೋದಯ ಆದಮೇಲೆ ಕಾಲು ನೊಂದರೆ ಕುಳಿತುಕೊಳ್ಳಬಹುದು, ಇಲ್ಲಾಂದ್ರೆ ಕುಳಿತುಕೋಬೇಕು ಅಂತಿಲ್ಲ. ಅದಕ್ಕೆ ನೋಡಿ, ನೀವು ಮಧ್ವ ಸರೋವರಕ್ಕೆ ಹೋದ್ರೆ, ಬೆಳಗ್ಗೆ ಬೇಗ ಎದ್ದು ಹೋದ್ರೆ ನಿಂತ್ಕೊಂಡು ಜಪ ಮಾಡ್ತಾ ಇರ್ತಾರಲ್ಲ. ಅಲ್ಲ, ಕೆಲವರು ಕೂತ್ಕೊಂಡು ಜಪ ಮಾಡ್ತಾ ಇರ್ತಾರೆ, ಪಾಪ ಅವ್ರಿಗೆ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರು ಕಾಲ ಆಗ್ಬೇಕಲ್ಲ, ಎಲ್ಲರಿಗೂ ಒಂದೇ ಸಮ ಇರಲ್ಲ. ನಿಂತ್ಕೊಂಡು ಜಪ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಈ ನಿಯಮ ಇದೆ, ಆ ಸೂರ್ಯ ದರ್ಶನಾತ್ ತಿಷ್ಠೇತ್. ನದಿಯಲ್ಲಾಗಲಿ ಸರೋವರದಲ್ಲಾಗಲಿ ಸೂರ್ಯೋದಯದ ತನಕ ನಿಂತ್ಕೊಂಡು ಜಪ ಮಾಡಬೇಕು. ಸೂರ್ಯೋದಯ ಆದ್ಮೇಲೆ ಕೂಡಬಹುದು. ಇಲ್ಲವೇ ನಿಂತ್ಕೊಂಡೇ ಜಪ ಮಾಡ್ತೇವೆ ಅಂದ್ರೆ ನಿಂತ್ಕೊಂಡೇ ಜಪ ಮಾಡಬಹುದು. ಇದರೆಲ್ಲದರ ಅಭಿಪ್ರಾಯ ಹಾಗಾದ್ರೆ ಗೊತ್ತಾಯ್ತಲ್ಲ. ಅವರು ಸೂರ್ಯೋದಯ ಆಗ್ತಾ ಇರುತ್ತೆ, ಅಲ್ಲಿ ಜಪ ಮಾಡ್ತಾ ಇರೋರು ನೋಡೋದೇ ಇಲ್ಲ ಅಂತ ಅನ್ನೋದಾ? ಇಲ್ಲ, ನೋಡಲ್ಲ ನಾನು ಅಲ್ಲ, ದೇವರನ್ನ ಚಿಂತಿಸಿ ಅಂತ ಅಷ್ಟೇ ಇದರ ಸ್ಪಿರಿಟ್. ಆಮೇಲೆ ಇದು ಸ್ಪಷ್ಟ, ನತ ನಗ್ನಾಂ ಪರಸ್ತ್ರೀಯಂ, ಬೇರೆ ಹೆಣ್ಣು ಮಗಳು ನಗ್ನರಾಗಿರೋದನ್ನು ನೋಡಬೇಡಿ ಅಂದ್ರೆ ಏನರ್ಥ? ಬೇರೆಯವರನ್ನ ಸೇರ್ಬೇಡಿ ಅಂತ ಅಷ್ಟೇ ಅರ್ಥ. ಮೈಥುನಂ ತಮಯೇ ಧರ್ಮ್ಯಂ ಗುಹ್ಯಂ ಚೈವ ತಮಾಚರೇತ್. ಹೆಣ್ಣಿನೊಡನೆ ನೀವು ಕೂಡಬೇಕು ಯೋಗ್ಯವಾದ ಸಮಯದಲ್ಲಿ, ಯೋಗ್ಯವಾದ ಪ್ರದೇಶದಲ್ಲಿ, ಯೋಗ್ಯವಾಗಿರ್ಬೇಕದು.
ತೀರ್ಥಾನಾಂ ಹೃದಯಂ ತೀರ್ಥಂ ಶುಚೀನಾಂ ಹೃದಯಂ ಶುಚಿಃ ಸರ್ವಮಾರ್ಯ ಕೃತಂ ಧರ್ಮ್ಯಂ ಬಾಲ ಸಂಸ್ಪರ್ಶನಾನಿ ಚ. ಅದರಿಂದ ಇಷ್ಟು ನಾವು ಸಮಾಚಾರ ತಲ್ಲಿ ತನಕ ನೋಡಿದ್ದೇವೆ, 16 ಆಗಿದೆ. ಇನ್ನು ತೀರ್ಥಾನಾಂ ಹೃದಯಂ ತೀರ್ಥಂ, ಇದು ಅತ್ಯಂತ ಮುಖ್ಯವಾದದ್ದು, ಮುಂದೆ ಬರುವಂಥದ್ದು. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.